ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ನಾಥಾಯ ರಘುನಾಥಾಯ ಸೀತಾಯಾಃ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ಶ್ರೀಗುರುಭ್ಯೋ ನಮಃ. ಅಯೋಧ್ಯಾಕಾಂಡದ 3ನೆಯ ದಿನದಲ್ಲಿ ನಾವಿದ್ದೇವೆ. ನಿನ್ನೆಯ ದಿನ ರಾಮನ ಪಟ್ಟಾಭಿಷೇಕದ ಎಲ್ಲ ಸಿದ್ಧತೆಯನ್ನು ಮಾಡಿ ಕೈಕೇಯಿಗೆ ವಿಷಯ ತಿಳಿಸಲಿಕ್ಕೋಸ್ಕರ ದಶರಥ ಮಹಾರಾಜ ಅಂತಃಪುರಕ್ಕೆ ಬಂದಾಗ ಕೈಕೇಯಿ ಕೋಪಗೃಹದಲ್ಲಿದ್ದಾಳೆ ಅಂತ ವಿಷಯ ಗೊತ್ತಾಗ್ತದೆ. ಅಲ್ಲಿಗೆ ಸಾಗಿ ಸಿಟ್ಟಿನಿಂದ ನೆಲದಲ್ಲಿ ಮಲಗಿದ್ದಂತಹ ಕೈಕೇಯಿಯನ್ನು ಪರಿಪರಿಯಾಗಿ ಅನುನಯಿಸಿ ಪ್ರಾರ್ಥಿಸಿ ಕೊನೆಗೆ ರಾಮನ ಪಾದದ ಮೇಲೆ ಆಣೆ ಇಟ್ಟು ಹೇಳ್ತೇನೆ, ನೀನು ಕೇಳಿದ ವರ ನಾನು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದಾಗ ಕೈಕೇಯಿ ರಾಮ ಕಾಡಿಗೆ ಹೋಗಬೇಕು ಅಂತ ತನ್ನ ಮಗ ಭರತ ಸಿಂಹಾಸನದಲ್ಲಿ ಕೂತ್ಕೊಳ್ಳುವ ಮೂಲಕ ತಾನು ಬಯಸಿದ 2 ವರಗಳನ್ನು ದಶರಥನ ಹತ್ತಿರ ಕೇಳ್ತಾಳೆ. ತೀರಾ ಅನಿರೀಕ್ಷಿತವಾದ ಈ ಬೆಳವಣಿಗೆ ದಶರಥನಿಗೆ ತುಂಬ ಮಾನಸಿಕವಾಗಿ ದುಃಖವನ್ನು ಕಷ್ಟವನ್ನು ಕೊಡುತ್ತದೆ. ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದಶರಥ ರಾಜ ಬಿದ್ದುಬಿಡ್ತಾನೆ. ಕೊಡ್ತೇನೆ ಅಂತ ಮಾತು ಕೊಟ್ಟು ಪ್ರತಿಜ್ಞೆ ಮಾಡಿಯಾಗಿದೆ. ತನ್ನ ಪ್ರೀತಿಪಾತ್ರನಾದ ಮಗನನ್ನು ಸುತರಾಂ ಕಾಡಿಗೆ ಕಳುಹಿಸಲಿಕ್ಕೆ ಮನಸ್ಸಿಲ್ಲ. ಹೀಗೆ ಮಧ್ಯದ ಸ್ಥಿತಿಯಲ್ಲಿದ್ದ ದಶರಥ ಸಿಟ್ಟಿನಿಂದ ಪ್ರೀತಿಯಿಂದ ಕೈಕೇಯಿಯನ್ನು ಓಲೈಸಿಕೊಳ್ಳಲಿಕ್ಕೆ ತುಂಬ ಪ್ರಯತ್ನಗಳನ್ನು ಆ ಸಂಜೆಯ ಕತ್ತಲಿನ ಹೊತ್ತಿನಲ್ಲಿ ಅಂತಃಪುರದೊಳಗೆ ನಡೆಸ್ತಾನೆ. ಆದರೆ ಯಾವ ಮಾತಿಗೂ ಕೂಡ ಕೈಕೇಯಿ ಒಪ್ಪುವುದೂ ಇಲ್ಲ, ಒಪ್ಪುವ ಲಕ್ಷಣವೂ ಇಲ್ಲ. ಅವಳ ಹಠ ಒಂದೊಂದು ಹೆಜ್ಜೆಗೂ ಹೆಚ್ಚುತ್ತಾ ಹೋದಾಗ ದಶರಥ ಬೇರೆ ದಾರಿ ಕಾಣದೆ, ನಿನ್ನನ್ನು ನಿನ್ನ ಮಗನನ್ನು ನಾನು ಶಾಶ್ವತವಾಗಿ ಬಿಟ್ಟು ಬಿಡುತ್ತೇನೆ, ಇನ್ನು ಮುಂದೆ ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವ ಸ್ಥಿತಿಗೆ ಹೋಗಿ ಮುಟ್ಟಿ ಹೇಳಿಬಿಡ್ತಾನೆ. ಕತ್ತಲು ಕಳೆದು ಬೆಳಗಾದಾಗ ಸುಮಂತ್ರ ದಶರಥನ ಬಳಿಗೆ ಸಾಗಿ ರಾಮನನ್ನು ಕರ್ಕೊಂಡು ಬರಬೇಕು ಅಂತ ಕೈಕೇಯಿಯ ಮಾತಿನಂತೆ ರಾಮನ ಹತ್ತಿರ ಸಾಗಿ ರಾಮನನ್ನು ಕರ್ಕೊಂಡು ಬರ್ತಾನೆ. ರಾಮನನ್ನು ಕರ್ಕೊಂಡು ಬಂದರೆ ರಾಮನ ಮುಂದೆ ದಶರಥ ಮಲಗಿದ್ದಾಗ ಎಲ್ಲ ಮಾತುಗಳನ್ನು ಕೈಕೇಯಿ ಮಾತ್ರ ಆಡ್ತಾಳೆ. ಯಾವುದೇ ಸಣ್ಣ ಬೇಸರವನ್ನು ಸಿಟ್ಟನ್ನು ತೋರಿಸದೆ ರಾಮ ತಾನು ಕಾಡಿಗೆ ಹೊರಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಕೈಕೇಯಿಯ ಮುಂದೆ ಒಪ್ಪಿಕೊಂಡು ಈ ನಡೆದ ಬೆಳವಣಿಗೆಗಳನ್ನೆಲ್ಲ ತನ್ನ ತಾಯಿಯಾದ ಕೌಸಲ್ಯ ಹತ್ರ ಹೇಳಲಿಕ್ಕೋಸ್ಕರ ಆಕೆಯ ಅಂತಃಪುರಕ್ಕೆ ನಡೆದು ಬರ್ತಾನೆ ಅನ್ನುವಲ್ಲಿಗೆ ನಿನ್ನೆಯ ಕಥೆಯನ್ನು ನಾವು ನೋಡಿದ್ದು. ಇತ್ಲಾಗೆ ಕೌಸಲ್ಯೆಯ ಅಂತಃಪುರದಲ್ಲಿ ದೊಡ್ಡ ಸಂಭ್ರಮ. ಯಾಕಂದರೆ ಅವಳ ಮಗನಾದ ರಾಮನಿಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಸಂಭ್ರಮದ ಪಟ್ಟಾಭಿಷೇಕ ನಡೀಲಿಕ್ಕುಂಟು. ಅದಕ್ಕೋಸ್ಕರ ತುಂಬ ದೊಡ್ಡ ಸಿದ್ಧತೆಗಳೆಲ್ಲ ಈಗಾಗಲೇ ಆಗಿದೆ. ತಾನು ಅಲ್ಲಿ ಕೂತು ರಾಮಚಂದ್ರ ಬರುವಾಗ
ಹೋಮವನ್ನು ನಡೆಸ್ತಾ ಇದ್ಲಂತೆ ದೇವರ ತೃಪ್ತಿಗೋಸ್ಕರವಾಗಿ. ಆ ಹೊತ್ತಿನಲ್ಲಿ ರಾಮಚಂದ್ರ ಕೌಸಲ್ಯೆಯ ಬಳಿಗೆ ಬರ್ತಾನೆ. ಬಂದಾಗ ತಾಯಿ ಕೌಸಲ್ಯೆ ಮಗನ ಮೇಲಿನ ಪ್ರೀತಿಯಿಂದ ಹೇಳ್ತಾಳೆ, ರಾಮ, ಸಿಂಹಾಸನದಲ್ಲಿ ಕೂತ್ಕೊಳ್ಳುವವ ನೀನು, ಈಗ ಇಲ್ಲಿ ನೆಲದಲ್ಲಿ ಕೂತ್ಕೊಳ್ಬೇಡ, ಈ ಚಿನ್ನದ ಚಿನ್ನದಿಂದ ಮಾಡಿದ ಪೀಠ ನಿನಗೋಸ್ಕರ ಕೊಡ್ತಾ ಇದ್ದೇನೆ, ಅದರಲ್ಲಿ ಕೂತ್ಕೊಳ್ಳು ಅಂತ ಒಂದು ಸ್ವರ್ಣ ನಿರ್ಮಿತವಾದ ಪೀಠವನ್ನು ರಾಮನಿಗೆ ಕೂತ್ಕೊಳ್ಳಿಕ್ಕೋಸ್ಕರ ಕೌಸಲ್ಯ ಕೊಡ್ತಾಳೆ. ಆಗ ರಾಮ ಹೇಳ್ತಾನೆ, ಅಮ್ಮ, ನೀನು ಕೊಟ್ಟ ಸ್ವರ್ಣಪೀಠ ನನಗೆ ಬೇಡ. ನಾನು ಗಮಿಷ್ಯೆ ದಂಡಕಾರಣ್ಯಂ, ಕಾಡಿಗೆ ಹೊರಟು ನಿಂತವ. ನಾನೀಗ ಕಾಡಿಗೆ ಹೊರಟ್ರೆ ಅಮ್ಮ, ದಿವಸ ಅಲ್ಲಿ ನನಗೆ ಮಣೆ ಹಾಕಿ ಕೂತ್ಕೊಳಿಸೋರು ಯಾರಿದ್ದಾರೆ? ವಿಷ್ಟರಾಸನ ಯೋಗ್ಯೋ ಹಿ ಕಾಲೋಯಂ ಮಾಮುಪಸ್ಥಿತ. ವಿಷ್ಟರ ಅಂತ ಹೇಳಿದರೆ ದರ್ಭೆಯ ಆಸನ ಅಂತ ಅರ್ಥ. ಹಾಗೆ ಕಾಡಿಗೆ ನಡೆದೆ ಅಂತಾದರೆ ಅಲ್ಲಿ ನನಗೆ ಮಣೆ ಹಾಕಿ ಉಪಚರಿಸೋರು ಯಾರು ಇರುವುದಿಲ್ಲ. ದರ್ಭೆಯ ಆಸನದ ಮೇಲೆ ನಾನು ಕೂತ್ಕೊಳ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಿನ್ನ ಆಸನ ಬೇಡಮ್ಮ ಅಂತ ತಾನು ಕೂತ್ಕೊಳ್ಬೇಕಾದ ಆಸನ ಕೌಸಲ್ಯ ಕೊಟ್ಟದ್ದನ್ನು ರಾಮಚಂದ್ರ ಬದಿಗೆ ದೂಡುತ್ತಾನೆ. ಕೌಸಲ್ಯೆಯ ಪಾಲಿಗೂ ಕೂಡ ತುಂಬ ಆಘಾತ ಆಗ್ತದೆ. ಅವಳು ಕೇಳ್ತಾಳೆ, ಮಗ ಏನಾಯಿತು? ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಿಂಹಾಸನದಲ್ಲಿ ಕೂತ್ಕೊಳ್ಳುವ ಸಂಭ್ರಮದಲ್ಲಿ ಇರಬೇಕಾದ ಹೊತ್ತಿನಲ್ಲಿ ಆಸನವನ್ನು ಬಿಟ್ಟು ನೆಲದ ಮೇಲೆ ಕೂತ್ಕೊಳ್ತೇನೆ ಅಂತ ಹೇಳ್ತಾ ಇದ್ಯಲ್ವ, ಏನಾಯಿತು ಅಂತ ಕೇಳಿದಾಗ ರಾಮ ಯಾವುದೇ ದುಃಖ ಬೇಸರ ಇಲ್ಲದೆ ಸ್ಪಷ್ಟವಾದ ಧ್ವನಿಯಲ್ಲಿ ಅಮ್ಮನ ಹತ್ರ ಹೇಳ್ತಾನೆ, ಮಾಂ ಪುನಃ ದಂಡಕಾರಣ್ಯಂ ವಿವಾಸಯತಿ ತಾಪಸಂ ಭರತಾಯ ಮಹಾರಾಜೋ ಯೌವರಾಜ್ಯಂ ಪ್ರಯಚ್ಛತಿ. ಒಂದು ಸಣ್ಣ ಬೆಳವಣಿಗೆ ಆಗಿಬಿಟ್ಟಿದೆ, ಅದಿನ್ನೂ ವಿಷಯ ನಿನ್ನವಲ್ಲಿವರೆಗೆ ಬರಲಿಲ್ಲ. ಏನು ಅಂತಂದರೆ, ಅಪ್ಪ ನಾನು ಕೂತ್ಕೊಳ್ಬೇಕಾದ ಸಿಂಹಾಸನದಲ್ಲಿ ಭರತನನ್ನು ಕೂತ್ಕೊಳ್ಳಿಸ್ತಾನಂತೆ, ನಾನು 14 ವರ್ಷ ಕಾಡಿಗೆ ಹೋಗಬೇಕಂತೆ. ಆ ರಾಮ ಬಾಯಿಯಿಂದ ಈ ಮಾತನ್ನು ಕೇಳಿದ್ದೇ ತಡ ಕೌಸಲ್ಯೆ ದಪ್ಪನೆ ತಲೆ ತಿರುಗಿ ನೆಲಕ್ಕೆ ಬಿದ್ದು ಬಿಡ್ತಾಳಂತೆ. ಅವಳ ಮನಸ್ಸಿನಲ್ಲೂ ಕೂಡ ಏನೋ ಒಂದು ಶಬ್ದ ಉಂಟು, ಅವಳ ಮನಸ್ಸಿನಲ್ಲೂ ಕೂಡ ಒಂದು ಸಣ್ಣ ಭಯ ಹಿಂದಿನಿಂದಲೂ ಕೂಡ ಇತ್ತು. ಏನಾದರೂ ತನ್ನ ಮಗನ ಸಿಂಹಾಸನದ ಪಟ್ಟಾಭಿಷೇಕಕ್ಕೆ ತೊಂದರೆ ಬಂದೀತು ಅಂತ. ಹಾಗಾಗಿ ಈಗ ರಾಮನ ಬಾಯಿಯಿಂದಲೇ ಆ ಮಾತು ಬಂದಾಗ ಕೌಸಲ್ಯೆ ತುಂಬ ದುಃಖಕ್ಕೆ ಒಳಗಾಗ್ತಾಳೆ, ತುಂಬ ಬೇಸರದ ಮಾತುಗಳನ್ನು ಹೇಳ್ತಾಳೆ. ಎಷ್ಟಾದರೂ ನಾವು ಹೇಳ್ತೇವಲ್ಲ, ಮಾತೃಹೃದಯ, ತಾಯಿಯ ಮನಸ್ಸು ಅಂತ. ಆ ಒಂದು ತಾಯಿಗೆ ಆಗುವ ದುಃಖ ಎಷ್ಟು ದೊಡ್ಡದು ಅಂತ ಕೌಸಲ್ಯೆಯ ಮಾತಿನಿಂದ ನಮಗೆ ತಿಳಿದು ಬರ್ತದೆ. ಕೌಸಲ್ಯೆ ಹೇಳ್ತಾಳೆ, ರಾಮ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರುವ ಮುಂಚೆ ನಾನು ತುಂಬ ಸಮಯ ದುಃಖಿಸಿದ್ದೆ. ದಶರಥ ಮೊದಲು ಮದುವೆಯಾದದ್ದು ಕೌಸಲ್ಯೆಯನ್ನು. ಅವಳಲ್ಲಿಯೂ ಸಂತಾನ ಆಗಲಿಲ್ಲ ಅಂತ ಕೈಕೇಯಿಯನ್ನಾದ, ಅಲ್ಲಿಯೂ ಸಂತಾನ ಆಗಲಿಲ್ಲ ಅಂತ ಸುಮಿತ್ರೆಯನ್ನಾದ. ಹೀಗೆ ಈ 3 ಜನರನ್ನು ಏಕಕಾಲದಲ್ಲಿ ಮದುವೆಯಾದದ್ದಲ್ಲ. ಸುಮಿತ್ರೆಯನ್ನು ಮದುವೆಯಾದ ನಂತರವೂ ಕೂಡ ಸಂತಾನ ಆಗಲಿಲ್ಲ ಅನ್ನುವ ಬೇಸರ ಕೌಸಲ್ಯೆಯ ಎಲ್ಲರ ಮನಸ್ಸಿನಲ್ಲೂ ಇತ್ತು. ಆದರೆ ಮೊದಲು ಮದುವೆಯಾದ ಹೆಣ್ಣು ಕೌಸಲ್ಯೆ. ಅವಳಿಗೆ ಒಂದು ವಂಶವನ್ನು ಬೆಳಗಿಸುವ ಗಂಡು ಸಂತಾನವನ್ನು ಕೊಡುವ ಜವಾಬ್ದಾರಿ ತುಂಬ ಹೆಚ್ಚಿದ್ದ ಕಾರಣ ನಿರಂತರ ಮನಸ್ಸಿನಲ್ಲಿ ಸಂತಾನ ಇಲ್ಲ, ಮಕ್ಕಳಿಲ್ಲ ಅನ್ನುವ ದುಃಖವನ್ನು ಅನುಭವಿಸಿದ ಹೆಂಗಸು ಕೌಸಲ್ಯೆ. ಅದರ ಜೊತೆಯಲ್ಲಿ
ಕೈಕೇಯಿ ಬಂದ ನಂತರದಲ್ಲಿ ಅವಳಿಂದ ಬಂದ ಅಪಮಾನಗಳು, ತಿರಸ್ಕಾರಗಳು ಇದೆಲ್ಲ ಬೇರೆದ್ದೇ. ಇದೆಲ್ಲವನ್ನು ಸಹಿಸಿಕೊಂಡು ಕೊನೆಗೊಂದು ದಿನ ರಾಮನಂತಹ ಒಬ್ಬ ಸತ್ಪುರುಷ ಮಗನಿಗೆ ತಾಯಿಯಾಗುವ ಯೋಗ ಬಂದದ್ದು. ಅದನ್ನೆಲ್ಲ ಖುಷಿಯಿಂದ ಅನುಭವಿಸಿ ಬಂದ ಕೌಸಲ್ಯಗೆ ಇನ್ನು ತಾನು ಬೆಳೆಸಿದ ಮಗ ತನ್ನ ಕಣ್ಣ ಮುಂದೆ ಸಿಂಹಾಸನದಲ್ಲಿ ಕೂತು ಮಹಾರಾಜನಾಗ್ತಾನೆ ಅನ್ನುವ ದೊಡ್ಡ ಸಂಭ್ರಮದಲ್ಲಿ ಇಂತಹ ಒಂದು ಆಘಾತಕಾರಿ ವಿಷಯ ಬಂದದ್ದು. ಅವಳು ಹೇಳ್ತಾಳೆ ಮಗನ ಹತ್ರ, ಮಗ, ಈ ಪ್ರಪಂಚದಲ್ಲಿ ತುಂಬ ಜನ ಹೆಂಗಸರು ಇರ್ತಾರೆ, ಸಂತಾನ ಬೇಕು ಅಂತ ಬಯಸಿ ಏನೋ ಪ್ರಾರಬ್ಧವಶಾತ್ ಮಕ್ಕಳನ್ನು ಪಡೀಲಿಕ್ಕಾಗದೇ ಇರುವವರು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರ ಬದುಕಿನಲ್ಲಿ ದುಃಖ ಏನು ಗೊತ್ತುಂಟ? ಮಕ್ಕಳಾಗಲಿಲ್ಲ ಅನ್ನುವುದು ಮಾತ್ರ ದುಃಖ. ರಾಮ, ನಿನ್ನನ್ನು ಪಡ್ಕೊಂಡಂತಹ ನಾನು ಒಬ್ಬಳು ಬಂಜೆಗಿಂತಲೂ ಹೆಚ್ಚಿನ ದುಃಖವನ್ನು ಅನುಭವಿಸ್ತಾ ಇದ್ದೇನೆ. ಅವಳಿಗೆ ಸಂತಾನ ಇಲ್ಲ ಅಂತ ಮಾತ್ರ ದುಃಖ, ನನಗೆ ಹಾಗಲ್ಲ. ಎಷ್ಟು ಕಷ್ಟಪಟ್ಟು ಪಡೆದುಕೊಂಡ ಸಂತಾನವನ್ನು ನನ್ನ ಕೈಯಿಂದ ಕಣ್ಣ ಮುಂದೆ ನಿಲ್ಲಿಸ್ಲಿಕ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಲ್ಲ ಅನ್ನುವಂತಹ ದುಃಖ ನನಗೆ ಬಾಧಿಸ್ತಾ ಉಂಟು. ಏಕ ಏವ ಹಿ ವಂಧ್ಯಾಯಾಹ ಶೋಕೋ ಭವತಿ ಮಾನಸಃ ಅಪ್ರಜಾಸ್ಮೀತಿ ಸಂದೇಹ ನಹ್ಯನ್ಯ ಪುತ್ರ ವಿದ್ಯತೆ. ಈ ನನ್ನ ದುಃಖವನ್ನು, ಸಂತಾನವನ್ನು ಪಡೆದುಕೊಂಡು ಅದನ್ನು ಕಣ್ಣ ಮುಂದಿನಿಂದ ದೂರ ಮಾಡಿಕೊಳ್ಳುವಂತಹ ದುಃಖವನ್ನು ರಾಮ ನಾನು ಯಾರತ್ರ ಹೇಳಿಕೊಳ್ಳಿ ನನ್ನ ಕಷ್ಟವನ್ನು ಅಂತ ಗೊಳೋ ಅಂತ ಕೌಸಲ್ಯ ಅಳತಾಳಂತೆ. ಅವಳು ಹೇಳ್ತಾಳೆ, ಇಷ್ಟರವರೆಗೆ ಒಂದು ಸಣ್ಣ ಸಮಾಧಾನ ಇತ್ತು ನನಗೆ. ರಾಜ್ಯಭಾರದಲ್ಲಿ, ಈ ಅರಮನೆಯ ಅಂತಃಪುರದ ಒಳಗಿನ ಜಗಳದಲ್ಲಿ, ರಾಜಕೀಯದ ಪ್ರೇರಣೆಯಿಂದಾಗಿ ಸಾಕಷ್ಟು ಮಾನಸಿಕವಾಗಿ ನಾನು ಜರ್ಜರಿತಳಾಗಿದ್ದೆ. ಪ್ರತಿ ಬಾರಿ ಅಪಮಾನ ಆದಾಗ, ಕೆಟ್ಟ ಮಾತುಗಳನ್ನು ಕೇಳಬೇಕಾದ ಪರಿಸ್ಥಿತಿ ಬಂದಾಗ ನನ್ನ ಮನಸ್ಸಿನಲ್ಲಿದ್ದದ್ದು ಒಂದೇ ಒಂದು ಭರವಸೆ ಮತ್ತು ಆಸೆ ಏನು ಅಂತಂದರೆ, ಇವತ್ತಲ್ಲ ನಾಳೆ ನನ್ನ ಮಗ ಸಿಂಹಾಸನದಲ್ಲಿ ಕೂತ್ಕೊಳ್ತಾನೆ ಅಂತ. ಆ ಆಸೆಯನ್ನು, ಭರವಸೆಯನ್ನು ಇಟ್ಟುಕೊಂಡ ನಾನು ಎಲ್ಲ ಅಪಮಾನವನ್ನು, ಕಷ್ಟವನ್ನು ನಿರಂತರವಾಗಿ ಸಹಿಸಿಕೊಂಡು ಬಂದೆ. ಆದರೆ ಅಹಂ ಶ್ರೋಷ್ಯೆ ಸಪತ್ನೀನಾಂ ಅವರಾಣಾಂ ತಥಾ ಸತಿ ತಥೋ ದುಃಖತರಂ ಕಿನ್ನು ಪ್ರಮದಾನಾಂ ಭವಿಷ್ಯತಿ. ಇನ್ನು ನೀನೂ ಕೂಡ ಈ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತಹ ಸ್ಥಿತಿಯಿಂದ ದೂರ ಹೋದಿ ಅಂತಾದರೆ ಇಷ್ಟರವರೆಗೆ ಅನುಭವಿಸಿಕೊಂಡು ಬಂದಂತಹ ದುಃಖಕ್ಕೆ ಒಂದು ಪೂರ್ಣ ವಿರಾಮ ಅನ್ನುವುದೇ ಇಲ್ಲ ಅಂತ ಆಗ್ತದೆ ರಾಮ. ನಾನು ಬದುಕು ಪೂರ್ತಿ ಮತ್ತೆ ಇದೇ ಕಷ್ಟದಲ್ಲಿ ನನ್ನ ಸವತಿಯ ಮಾತಿನಿಂದ, ಚುಚ್ಚು ಮಾತಿನಿಂದ ಕಣ್ಣೀರು ಹಾಕ್ತಾ ಮತ್ತೆ ನಿರಂತರವಾಗಿ ಬದುಕನ್ನು ಸಾಗಿಸಬೇಕಲ್ಲ ಅನ್ನುವಂತಹ ಕಷ್ಟ ರಾಮ ನನ್ನ ಕೈಯಿಂದ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ತುಂಬ ಪರಿಪರಿಯಾಗಿ ಹೇಳಿಕೊಳ್ತಾಳೆ ರಾಮನ ಹತ್ರ ತನ್ನ ಕಷ್ಟವನ್ನು. ಈ ಕೌಸಲ್ಯ ಹತ್ರ ರಾಮ ಮಾತಾಡುವಾಗ ಜೊತೆಯಲ್ಲಿ ಲಕ್ಷ್ಮಣ ಸೀತೆಯರು ಕೂಡ ಅಲ್ಲಿದ್ದರು. ಲಕ್ಷ್ಮಣ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾನೆ. ದೊಡ್ಡಮ್ಮ ಮಾತಾಡುವುದು, ಅಣ್ಣ ಹೇಳಿದ್ದು ಎಲ್ಲ ಸ್ಪಷ್ಟವಾದ ಚಿತ್ರಣ ಲಕ್ಷ್ಮಣ ಮನಸ್ಸಿಗೆ ಬಂದಿದೆ. ರಾಮಚಂದ್ರ ಎಷ್ಟು ಶಾಂತ ಮೃದು ಸ್ವಭಾವನೋ, ಲಕ್ಷ್ಮಣ ತದ್ವಿರುದ್ಧ, ಮಹಾಕೋಪಿಷ್ಠ. ಅವನಿಗೆ ಕೋಪವನ್ನು ಸಹಿಸಿಕೊಳ್ಳಿಕ್ಕಾಗುವುದಿಲ್ಲ. ಆಗ ಹೇಳ್ತಾನೆ, ದೊಡ್ಡಮ್ಮ ಅಂದರೆ ಸುರುವಿನ ತಾಯಿ ಅಂತ ಅರ್ಥ. ದೊಡ್ಡಮ್ಮ, ಈ ಅಣ್ಣ ಏನು ಹೇಳ್ತಾ ಇದ್ದಾನಲ್ವ, ಇದು ಸರಿಯಾದ ಮಾತಲ್ಲ. ಅಪ್ಪ ದೊಡ್ಡವ ಹೌದು, ನಾನು ಒಪ್ಪಿಕೊಳ್ತೇನೆ, ನನಗೂ ಗೊತ್ತುಂಟು, ಅದು ಏನು ನನ್ನ ಅಣ್ಣ ಹೇಳಿಕೊಡ್ಬೇಕಾಗಿಲ್ಲ. ಆದರೆ ಯಾರು ದೊಡ್ಡವರು ಅಂತ ಅನಿಸಿಕೊಂಡಿದ್ದಾರೆ ಅವರು ದೊಡ್ಡವರ ಹಾಗೆ ಇರಬೇಕು. ಹಾಗಾದರೆ ಮಾತ್ರ ಅವರು ದೊಡ್ಡವರಾಗುವುದು. ದೊಡ್ಡವ ಅಂತ ಅನಿಸಿಕೊಂಡು ತಲೆ ಕೆಟ್ಟಂತಹ ಕೆಲಸಗಳನ್ನು ಮಾಡಿದ ಅಂತಾದರೆ ಅವನನ್ನು ಆ ಜಾಗದಲ್ಲಿ ನಾವು ಕೂತ್ಕೊಳ್ಳಿಕ್ಕೆ ಬಿಡಬಾರ್ದು ಅಂತ ಲಕ್ಷ್ಮಣ ಗಲಾಟೆ ಮಾಡ್ತಾನೆ. ಗುರೋರಪ್ಯವಲಿಪ್ತಸ್ಯ ಕಾರ್ಯಮಜಾನತಃ ಉತ್ಪತಂ ಪ್ರತಿಪನ್ನಸ್ಯ ಕಾರ್ಯಂ ಭವತಿ ಶಾಸನಂ. ತಲೆ ಕೆಟ್ಟವರ ರೀತಿಯಲ್ಲಿ ಬೇಕು ಬೇಡದೇ ಇದ್ದಂತಹ ಸಂದೇಶಗಳನ್ನು, ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಬಂದರೆ ಅವ ದೊಡ್ಡವ ಅಂತ ಹೇಳಿದ್ದು ನಮಗೆ ಎಲ್ಲ ಕಡೆಗಳಲ್ಲಿ ಒಪ್ಪಲಿಕ್ಕೆ ಬರುವುದಿಲ್ಲ. ಹಾಗಾಗಿ ನನ್ನ ಅಣ್ಣನನ್ನು ಕಾಡಿಗೆ ಕಳುಹಿಸಬೇಕು ಅಂತ ನನ್ನ ಮುದುಕ ಅಪ್ಪ ದಶರಥ ಏನು ಹೇಳಿದ್ದಾನೆ ಅದನ್ನು ಈ ಲಕ್ಷ್ಮಣ ಒಪ್ಪಿಕೊಳ್ಳುವುದಿಲ್ಲ. ಎಂತಹ ಪರಿಸ್ಥಿತಿ ಬಂದರೂ ಕೂಡ
ನಾನು ನನ್ನ ಅಣ್ಣನನ್ನು ಬಿಟ್ಟು ಒಂದು ಹೆಜ್ಜೆ ಕದಲುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ. ಅಮ್ಮ ಅಂದರೆ ದೊಡ್ಡಮ್ಮ ತಿಳಿದುಕೊಳ್ಳು, ಈಗ ಅಪ್ಪ ನನ್ನ ಅಣ್ಣನನ್ನು ಕಾಡಿಗೆ ಕಳುಹಿಸ್ತಾ ಇದ್ದಾನೆ. ಒಂದು ವೇಳೆ ಅಣ್ಣ ಕಾಡಿಗೆ ಹೋಗ್ತಾ ಇದ್ದಾನೆ ಅಂತಂದರೆ ಅಣ್ಣ ಒಬ್ಬ ಹೋಗುವುದಿಲ್ಲ, ಅಣ್ಣನ ಜೊತೆಗೆ ಲಕ್ಷ್ಮಣನೂ ಹೋಗ್ತಾನೆ. ಇದು ಅಪ್ಪನೂ ತಿಳಿದುಕೊಳ್ಬೇಕು, ನೀನು ತಿಳಿದುಕೊಳ್ಳ. ಕಾಡಿಗಲ್ಲ ದೊಡ್ಡಮ್ಮ, ನಾಳೆ ಅಣ್ಣ ಒಂದು ವೇಳೆ ಬೆಂಕಿಗೆ ಹೋಗ್ತಾನೆ ಅಂತಾದರೆ, ಬೆಂಕಿಗೆ ಹಾರ್ತಾನೆ ಅಂತಾದರೆ, ದೀಪ್ತಮಗ್ನಿಂ ಅರಣ್ಯಂ ವಾ ಯದಿ ರಾಮ ಪ್ರವೇಕ್ಷತಿ ಪ್ರವಿಷ್ಟಂ ತತ್ರ ಮೇ ದೇವಿ ತ್ವಂಪೂರ್ವಂ ಅವಧಾರಯ. ಒಂದು ವೇಳೆ ರಾಮ ಬೆಂಕಿಗೆ ಬೀಳ್ತಾನೆ ಅಂತಾದರೆ ರಾಮನಿಗಿಂತ ಮುಂಚೆ ಈ ಲಕ್ಷ್ಮಣ ಬೆಂಕಿಯಲ್ಲಿ ಬೀಳ್ತಾನೆ ಅಂತ ತಿಳಿದುಕೊಳ್ಳು. ಕಾಡಿಗೆ ರಾಮ ಹೊರಟು ನಿಂತರೆ ರಾಮನಿಗಿಂತ ಒಂದು ಹೆಜ್ಜೆ ಮುಂದೆ ಲಕ್ಷ್ಮಣ ಕಾಡಿಗೆ ಹೊರಟು ನಿಲ್ತಾನೆ. ಆದರೆ ನನ್ನ ಅಪ್ಪ ಮಾಡಿದ್ದು ಸರಿಯಲ್ಲ. ಏನಾಗಿದೆ ಅಂತೆ ನನ್ನ ಅಪ್ಪನಿಗೆ? ಏನೂ ತಪ್ಪು ಮಾಡದ, ಇಡೀ ಲೋಕದ ಜನಗಳು ಬೇಕು ಬೇಕು ಅಂತ ಬಯಸುವ ಎಲ್ಲ ಸಕಲ ಸದ್ಗುಣಗಳಿಗೂ ಆಶ್ರಯವನ್ನು ಕೊಟ್ಟಂತಹ ರಾಮಚಂದ್ರನಂತಹ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲಂತೆ. ಭರತನನ್ನು ತಂದು ಪಟ್ಟಾಭಿಷೇಕ ಮಾಡ್ತಾನಂತೆ. ಸಾಕಾಗದೇ ಇದ್ದದಕ್ಕೆ ನನ್ನ ಅಣ್ಣನನ್ನು ಕಾಡಿಗೆ ಗಳಿಸ್ತಾನಂತೆ. ಇಂತಹ ಅಪ್ಪ ಬದುಕಿರಬೇಕಾ? ಹನಿಷ್ಯೆ ಪಿತರಂ ವೃದ್ಧಂ ಕೈಕೇಯ ಸಕ್ತಮಾನಸಂ ಕೃಪಣಂಚ ಸ್ಥಿರಂ ಬಾಲ್ಯೇ ವೃದ್ಧ ಭಾವೇನ ಗರ್ಹಿತಂ. ಸಿಟ್ಟಿನಲ್ಲಿ ಲಕ್ಷ್ಮಣ ಹೇಳ್ತಾನೆ, ಅಪ್ಪನನ್ನು ಕೊಂದು ಹಾಕ್ತೇನೆ ಹೇಳ್ತಾನೆ. ಇಂಥ ಅಪ್ಪ ಬೇಡ ನನಗೆ. ಇಡೀ ರಘುಕುಲಕ್ಕೆ ಅಪಮಾನ ಆಗುವಂತಹ ನಾಳೆಯ ದಿನದಲ್ಲಿ ದಶರಥ ಮಹಾರಾಜ ಕೈಕೇಯಿಯಂತಹ ಹೆಣ್ಣಿನ ಮಾತಿಗೆ ಕಟ್ಟು ಬಿದ್ದು ರಾಮನಂತಹ ಪರಮ ಧಾರ್ಮಿಕನನ್ನು ಕಾಡಿಗೆ ಕಳುಹಿಸಿದ ಅನ್ನುವಂತಹ ಅಪಕೀರ್ತಿ ನನ್ನ ಅಪ್ಪನ ಹೆಸರಿನಿಂದ ರಘುವಂಶದಲ್ಲಿ ದಾಖಲಾಗ್ತದೆ ಅಂತಾದರೆ ಅಂತಹ ಅಪ್ಪ ಬದುಕಿರುವುದು ಬೇಡ ಅಂತ ಸಿಟ್ಟಿನಲ್ಲಿ ಲಕ್ಷ್ಮಣ ದೊಡ್ಡಮ್ಮನ ಮುಂದೆ ಲಕ್ಷ್ಮಣ ರಾಮನ ಜೊತೆಯಲ್ಲಿ ಜಗಳ ಮಾಡ್ತಾ ಇದ್ದ. ಇದೆಲ್ಲ ಕೌಸಲ್ಯ ಕೇಳ್ತಾಳೆ. ಕೌಸಲ್ಯ ಕೇಳಿ ರಾಮನ ಹತ್ರ ಹೇಳ್ತಾಳೆ, ಕೇಳಿದ್ಯಲ್ಲೋ, ನಾನು ಅಮ್ಮ ಹೆತ್ತ ಕರುಳು, ಹೋಗುವುದು ಬೇಡ ಅಂತ ಹೇಳಿದ್ದು ಸ್ವಾಭಾವಿಕ. ನಿನ್ನ ತಮ್ಮ ಸಹ ಹೇಳೋದು ಕೇಳಿದ್ಯಲ್ಲ. ತಮ್ಮನೂ ಹೇಳುವುದನ್ನು ಕೇಳಿದ ನಂತರ ಯಾವುದು ಸರಿ ಯಾವುದು ತಪ್ಪು, ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರದು ಯೋಚನೆ ಮಾಡುವಷ್ಟು ಬುದ್ಧಿ ರಾಮ ನಿನಗೆ ಕೊಟ್ಟಿದ್ದಾನಲ್ಲ. ಯೋಚನೆ ಮಾಡು. ಹೇಳಿದ ಕೂಡಲೇ ಸರಿ ತಪ್ಪು ವಿಚಾರವನ್ನು ಮಾಡದೆ ನೀನು ಕಾಡಿಗೆ ಹೋಗುವಂಥದ್ದು ಸರಿಯಲ್ಲ. ಒಂದು ವೇಳೆ ಇದೆಲ್ಲವನ್ನು ದಾಟಿ ನೀನು ಕಾಡಿಗೆ ಹೋಗ್ತಿ ಅಂತಾದರೆ ರಾಮ, ನಾನು ಮತ್ತೆ ಬದುಕಿರುವುದಿಲ್ಲ. ನನ್ನ ಬದುಕಿಗೆ ಅರ್ಥ ಬಂದದ್ದು, ನನ್ನ ಬದುಕು ಸಾರ್ಥಕ ಆದದ್ದೇ ನೀನಿದ್ದದ್ರಿಂದ. ನೀನಿಲ್ಲದೆ ಹೋದರೆ ನನ್ನ ಬದುಕಿಗೆ ಯಾವ ಅರ್ಥವೂ ಇರ್ತಿರಲಿಲ್ಲ. ಅಂತಹ ನನ್ನ ಬದುಕಿಗೆ ಸಾರ್ಥಕತೆಯನ್ನು ಕೊಟ್ಟಂತಹ ನೀನು ಇವತ್ತು ಕಾಡಿಗೆ ಹೋಗ್ತಾ ಇದ್ದಿ ಅಂತಾದರೆ ಮತ್ತೆ ಈ ಅರಮನೆಯ ರಾಜಕೀಯದ ವ್ಯವಸ್ಥೆಯಲ್ಲಿ ಕೌಸಲ್ಯೆಯ ಬದುಕಿಗೆ ಕೌಸಲ್ಯೆಯ ಜೀವನಕ್ಕೆ ಯಾವ ಅರ್ಥವೂ ಇಲ್ಲ. ನಾನು ಬದುಕಿರುವುದಿಲ್ಲ. ನೀನು ಕಾಡಿಗೆ ಹೋದರೆ ನಿನ್ನ ಜೊತೆಗೆ ನಿನ್ನ ತಾಯಿಯ ಪ್ರಾಣವು ಹೋಯಿತು ಅಂತ ತಿಳ್ಕೊಳ್ಳು, ಬೇಕಾದರೆ ಕಾಡಿಗೆ ಹೋಗು ಅಂತ ಅಂತಾಳೆ. ಇಷ್ಟು ಸಮಯ ಕೈಕೇಯಿಯಿಂದ ಅವಳ ಎಲ್ಲ ಜೊತೆಗಿರುವಂತಹ ಸಹಚರರಿಂದಾಗಿ ನನ್ನ ಪ್ರತಿಯೊಂದು ಕೃತ್ಯಗಳು, ನಾನು ಮಾಡುವ ಕೆಲಸಗಳು, ಎಲ್ಲ ವಿಷಯಗಳು ಕೂಡ ಕೈಕೇಯಿಯ ಹತ್ರ ಸಾಗ್ತಾ ಇತ್ತು. ಅಂತಹ ಒಂದು ದೊಡ್ಡ ಗೂಢಚಾರರನ್ನು ಅವಳು ಇಟ್ಟುಕೊಂಡು ತನಗೆ ಬೇಕಾದ ಕೆಲಸಗಳನ್ನು ಕೈಕೇಯಿ ನಡೆಸ್ತಾ ಇದ್ಲು ರಾಮ. ಹಾಗಾಗಿ ನಾನು ಸ್ವತಂತ್ರಳಾಗಿ ಅರಮನೆಯಲ್ಲಿ ಪಟ್ಟದ ರಾಣಿಯ ಹಾಗಿದ್ದರೂ ಕೂಡ ಒಂದು ದೃಷ್ಟಿಯಿಂದ ನಾನು ಇದರ ಮಧ್ಯದಲ್ಲಿ ಬಂದಿಖಾನೆಯಲ್ಲಿ ಬದುಕುತ್ತಾ ಇರುವಂತಹ ಕೈದಿಯ ರೀತಿಯಲ್ಲಿ ಬದುಕ್ತಾ ಇದ್ದೇನೆ. ಇಲ್ಲಿ ಯಾವ ಸ್ವಾತಂತ್ರ್ಯವೂ ಯಾವ ಇಚ್ಛೆಯೂ ನನ್ನ ಎಣಿಸಿದ ಪ್ರಕಾರದಲ್ಲಿ ನಡೆಯುವುದಿಲ್ಲ. ಇದು ನೀನು ಇವತ್ತು ಕಾಡಿಗೆ ಹೋದಿ ಅಂತಾದರೆ ಈ ಪರಿಸ್ಥಿತಿ ಇನ್ನಷ್ಟು ಕೆಟ್ಟದಾಗಿ ಹೋಗ್ತದೆ. ಹಾಗಾಗಿ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ನಾನು ಹೇಳ್ತಾ ಇದ್ದೇನೆ, ನೀನು ಕಾಡಿಗೆ ಹೋಗುವಂಥದ್ದು ಸರಿಯಲ್ಲ ಅಂತ ಮತ್ತೆ ಪಟ್ಟು ಹಿಡಿತಾಳೆ. ಮತ್ತೆ ಹೇಳ್ತಾಳೆ, ಏನು ಹೇಳಿದಿ? ಅಪ್ಪ ಹೇಳಿದ ಕಾಡಿಗೆ ಹೋಗಬೇಕು, ಪಿತೃವಾಕ್ಯವನ್ನು ಪರಿಪಾಲಿಸಬೇಕು,
ತಂದೆ ಕೊಟ್ಟ ಮಾತನ್ನು ನಡೆಸುವ ಕರ್ತವ್ಯ ಜವಾಬ್ದಾರಿ ನಿನಗುಂಟು ಅಂತ ಹೇಳಿದ್ಯಲ್ವ. ನನಗೂ ಗೊತ್ತುಂಟು. ಮಕ್ಕಳು ಅಪ್ಪನನ್ನು ನೋಡಿಕೊಳ್ಳಬೇಕು, ಅಪ್ಪನ ಮಾತನ್ನು ನಡೆಸಬೇಕು, ಅಪ್ಪನಿಗೆ ಬೇಕಾದ ರೀತಿಯಲ್ಲಿ ಮಕ್ಕಳು ವ್ಯವಹರಿಸಬೇಕು ಅನ್ನುವ ಧರ್ಮ ನಿನಗೆ ಮಾತ್ರ ಅಲ್ಲ ರಾಮ, ನಿನ್ನ ತಾಯಿಯಾದ ಕೌಸಲ್ಯಾದ ನನಗೂ ಗೊತ್ತುಂಟು. ಆದರೆ ನೀನು ತುಂಬ ಓದಿದ್ಯಲ್ವ, ಶಾಸ್ತ್ರದಲ್ಲಿ ತಂದೆ ಮತ್ತು ತಾಯಿ ಇವರು ಎರಡರಲ್ಲಿ ಯಾವುದು ದೊಡ್ಡದು ಅಂತ ಶಾಸ್ತ್ರ ಹೇಳ್ತದೆ ಹೇಳಿ ನೋಡುವ. ಮೊದಲು ಮಾತೃದೇವೋಭವ ಅಂತ ಹೇಳ್ತದ, ಪಿತೃದೇವೋಭವ ಅಂತ ಹೇಳ್ತದ? ಮಾತೃದೇವೋಭವ ಅಂತಲ್ವ ಶಾಸ್ತ್ರ ಹೇಳೋದು. ಯಾಕೆ? ಒಬ್ಬಳು ಹೆಣ್ಣಾದವಳು ತನ್ನ ಮಗುವನ್ನು 9 ತಿಂಗಳು ತನ್ನ ಶರೀರದಲ್ಲಿ ಹೊತ್ತು ತನ್ನ ಕಷ್ಟವನ್ನು, ತನಗೆ ಆಗುವಂತಹ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ಆ ಪುಟ್ಟದಾದ ಮಗುವನ್ನು ಈ ಪ್ರಪಂಚಕ್ಕೆ ಕೊಡುವುದರಿಂದ ತಾಯಿಯ ಸ್ಥಾನ ಯಾವತ್ತೂ ಕೂಡ ದೊಡ್ಡದಿರುವಂಥದ್ದು. ತಂದೆ ಏನಿದ್ರೂ 2ನೆಯ ಸ್ಥಾನದಲ್ಲಿ ಬರುವ. ಅದಕ್ಕೋಸ್ಕರ ನಮ್ಮ ಎಲ್ಲ ಧರ್ಮಶಾಸ್ತ್ರಗಳು, ಉಪನಿಷತ್ತುಗಳು ಎಲ್ಲವೂ ಹೇಳಿದ್ದು ಮಾತೃದೇವೋಭವ ಅಂತ ಸುರುವಿಗೆ ಮಾತನ್ನು ಹೇಳಿದೆ. ಹಾಗಾಗಿ ಅಂತಹ ತಾಯಿಯಾಗಿ ನಾನು ಹೇಳ್ತಾ ಇದ್ದೇನೆ ರಾಮ, ತ್ವಾಂ ಸಾಹಂ ನಾನು ಜಾನಾಮಿ ನಗಂತವ್ಯಮಿತೋವನಂ. ನಿನ್ನನ್ನು ಕಾಡಿಗೆ ಹೋಗಲಿಕ್ಕೆ ತಾಯಿಯಾಗಿ ನನ್ನ ಅಧಿಕಾರವನ್ನು ಚಲಾಯಿಸ್ತಾ ಇದ್ದೇನೆ, ನಿನ್ನ ಮೇಲೆ ನನಗಿರುವ ಅಧಿಕಾರವನ್ನು ಚಲಾಯಿಸ್ತಾ ಇದ್ದೇನೆ, ನಿನ್ನನ್ನು ಕಾಡಿಗೆ ಹೋಗಲಿಕ್ಕೆ ನಾನು ಬಿಡುವುದಿಲ್ಲ ಅಂತ ಕೌಸಲ್ಯೆ ರಾಮನನ್ನು ಕಟ್ಟಿ ಹಾಕಲಿಕ್ಕೆ ನೋಡ್ತಾಳೆ. ಏನು ಹೇಳಬೇಕು ರಾಮ? ಅವಳು ಹಾಕಿದಂತಹ ಪಾಯಿಂಟ್ ಏನುಂಟು, ಕೌಸಲ್ಯ ರಾಮನನ್ನು ಕಟ್ಟಿ ಹಾಕಲಿಕ್ಕೆ ಅಷ್ಟು ಗಟ್ಟಿಯಾಗಿ ಕಟ್ಟಿ ಹಾಕಿದಾಳೆ. ರಾಮನಿಗೆ ತಪ್ಪಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ರಾಮ ಹೇಳ್ತಾನೆ, ಅಮ್ಮ ನೀನು ಹೇಳಿದ್ದು ಸತ್ಯ, ತಾಯಿಯ ಸ್ಥಾನ ಯಾವತ್ತೂ ಕೂಡ ದೊಡ್ಡದೆ. ನಿನಗೆ ಎಷ್ಟು ಗೌರವ ಕೊಡಬೇಕು, ನಿನ್ನ ಜೊತೆಗೆ ಯಾವ ರೀತಿಯಲ್ಲಿ ನಾನು ನಡೆದುಕೊಳ್ಬೇಕು, ನಾನು ಯಾವತ್ತೂ ತಪ್ಪಲಿಲ್ಲಲ್ಲ, ಯಾವತ್ತಾದರೂ ತಪ್ಪಿದ್ದೇನೆ. ಈಗ ಕಾಡಿಗೆ ಹೊರಟಾಗ ನೀನು ತಾಯಿಯಾಗಿ ನಿನ್ನ ಅಧಿಕಾರವನ್ನು ಚಲಾಯಿಸ್ತಾ ಇದೆಯಲ್ಲೋ ಅಮ್ಮ, ಒಂದು ನೆನಪಿಟ್ಟುಕೊಳ್ಳು, ನೀನು ನಿನ್ನ ಅಧಿಕಾರವನ್ನು ಚಲಾಯಿಸುವ ಮುಂಚೆ ದಶರಥ ಮಹಾರಾಜನ ಕೆಳಗೆ ನೀನಿದ್ದಿ ಅಂತ ತಿಳ್ಕೊಳ್ಳು. ಅವನನ್ನು ದಾಟಿ ನಿನಗೆ ಅಧಿಕಾರ ಚಲಾಯಿಸುವಂಥದ್ದು ನಿನಗೆ ಅವಕಾಶ ಇಲ್ಲ. ಏನಿದ್ರೂ ಕೂಡ ತ್ವಯಾ ಮಯಾ ಚ ವೈದೇಹ್ಯ ಲಕ್ಷ್ಮಣೇನ ಸುಮಿತ್ರಯ ಪಿತುರ್ನಿಯೋಗೆ ಸ್ಥಾತವ್ಯಂ ಏಷ ಧರ್ಮ ಸನಾತನಃ. ರಾಮಚಂದ್ರ ಕೈಕೇಯಿಯನ್ನು ಬಿಟ್ಟ ಇಲ್ಲಿ ಹೇಳ್ತಾನೆ, ನೋಡು ಅಮ್ಮನಾಗಿ ನಾನು ಹೇಳ್ತಾ ಇದ್ದೇನೆ, ನನ್ನ ಮಾತನ್ನು ನಡೆಸಿಕೊಡು ಅಂತ ಹೇಳಿದಂಥದ್ದು ಅದು ಮಾತು ಪೂರ್ಣ ಅಲ್ಲ. ನಿನ್ನ ಮಾತು ನಡೆಸಿಕೊಡಬೇಕು ಅಂತಾದರೆ ನೀನು ಸ್ವತಂತ್ರಳಿದ್ದಾಗ ಆಗ್ತದೆ. ನೀನು ಸ್ವತಂತ್ರಳಲ್ಲ. ದಶರಥ ಮಹಾರಾಜನ ಹೆಂಡತಿಯಾಗಿ ಈ ಅಯೋಧ್ಯ ದೇಶವನ್ನು ಆಳುವಂತಹ ದಶರಥನ ಒಬ್ಬಳು ಅರಮನೆಯ ಅಂತಃಪುರದ ರಾಣಿಯಾಗಿರುವುದರಿಂದ ಸ್ವತಂತ್ರವಾಗಿ ನಿನಗೆ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಬರುವುದಿಲ್ಲ. ತ್ವಯ ನೀನು, ಮಯ ನಾನು, ವೈದೇಹ್ಯ ಇಲ್ಲಿ ಸೀತೆ ಇದ್ದಾಳೆ, ಲಕ್ಷ್ಮಣ ಇದ್ದಾನೆ, ಸುಮಿತ್ರಾದೇವಿ ಇದ್ದಾಳೆ, ನಾವೆಲ್ಲರೂ ಕೂಡ ದಶರಥ ಮಹಾರಾಜನ ಆಳ್ವಿಕೆಯ ಪ್ರಜೆಗಳು. ಹಾಗಾಗಿ ಅವ ಸಂಕಲ್ಪ ಮಾಡಿದರೆ ಅದರ ವಿರುದ್ಧವಾಗಿ ನಡೆದುಕೊಳ್ಳಿಕ್ಕೆ ನಮಗೆ ಅವಕಾಶ ಇಲ್ಲ. ನಿನ್ನ ಮಾತನ್ನು ನಡೆಸಲಿಕ್ಕಾಗುವುದಿಲ್ಲ, ಕ್ಷಮಿಸು. ನಾನು ಕಾಡಿಗೆ ಹೋಗಬೇಕು ಅಂತ ಅಪ್ಪ ಹೇಳಿ ಆಯಿತು, ಹೋಗಬೇಕು ಅಂತ ನಾನು ತೀರ್ಮಾನ ಮಾಡಿ ಆಯಿತು. ಇನ್ನು ಯಾರು ಏನು ಹೇಳಿದ್ರೂ ಕೂಡ ಈ ನನ್ನ ಸಂಕಲ್ಪದಿಂದ ನಾನು ವಿಚಲಿತನಾಗುವುದಿಲ್ಲ, ನಾನು ಕಾಡಿಗೆ ಹೋಗುವುದು ನಿಶ್ಚಯ ಅಂತ ಹೇಳ್ತಾನೆ ರಾಮಚಂದ್ರ. ಇಂತಹ ಮಾತು ಮುಂದೆ ಹೇಳ್ತಾನೆ ಅಂತಂದರೆ, ಲಕ್ಷ್ಮಣ ನಿನ್ನೆಯಿಂದ ನಾನು ನೋಡ್ತಾ ಇದ್ದೇನೆ, ನನ್ನ ಪಟ್ಟಾಭಿಷೇಕಕ್ಕೆ ಬೇಕಾದಂತಹ ಸಿದ್ಧತೆ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡಲಿಕ್ಕೆ ರಾತ್ರಿ ಹಗಲು ಇಲ್ಲದೆ ಓಡಾಡಿಕೊಂಡು ಕೆಲಸ ಮಾಡ್ತಾ ಇದೆಯಲ್ವ ಲಕ್ಷ್ಮಣ, ಆ ಉತ್ಸಾಹ ಈಗ ನನ್ನನ್ನು ಕಾಡಿಗೆ ಕಳುಹಿಸಲಿಕ್ಕೂ ಮಾಡು ಅಂತಾನೆ ರಾಮ. ಸೌಮಿತ್ರೇ ಯೋಭಿಷೇಕಾರ್ಥೆ ಮಮ ಸಂಭಾರ ಸಂಭ್ರಮ ಅಭಿಷೇಕ ನಿವೃತ್ತ್ಯರ್ಥೆ ಸ್ತೋಸ್ತು ಸಂಭಾರ ಸಂಭ್ರಮ. ಕಾಡಿಗೆ ನನ್ನನ್ನು ಸಿಂಹಾಸನದಲ್ಲಿ ಕೂತ್ಕೊಳ್ಳಿಸಲಿಕ್ಕೆ ಎಷ್ಟೆಲ್ಲ ಒದ್ದಾಡೋದು ಓಡಾಡೋದೆಲ್ಲ ಮಾಡ್ತಾ ಇದೆಯಲ್ವ, ಅದನ್ನೆಲ್ಲ ನಿಲ್ಲಿಸಬೇಡ. ಸಿಂಹಾಸನದಲ್ಲಿ ಕೂತ್ಕೊಳ್ಳುವುದು ನಿಂತು ಹೋಗಿರಬಹುದು, ಆದರೆ ಲಕ್ಷ್ಮಣ
ನಾನು ಕಾಡಿಗೆ ಹೋಗುವುದಲ್ಲ. ರಾಮ ಎಷ್ಟು ದೊಡ್ಡ ಮಾತು ಹೇಳ್ತಾನೆ ಅಂತಂದರೆ, ನಾನು ರಾಜ್ಯಲಕ್ಷ್ಮಿಯನ್ನು ಬಿಟ್ಟು ವನಲಕ್ಷ್ಮಿಯ ಹತ್ರ ಹೋಗ್ತಾ ಇದ್ದೇನೆ ಅಂತ. ನನ್ನ ಪಾಲಿಗೆ ಎರಡೂ ಕೂಡ ಲಕ್ಷ್ಮಿ. ಅದು ಒಂದು ರಾಜ್ಯಲಕ್ಷ್ಮಿ, ಇನ್ನೊಂದು ವನಲಕ್ಷ್ಮಿ ಅಷ್ಟೇ. ನನ್ನ ಪಾಲಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ನಾನು ಕಾಡಿಗೆ ಹೋಗಲಿಕ್ಕೆ ಸಿದ್ಧನಾಗಿದ್ದೇನೆ ಮಾನಸಿಕವಾಗಿ ಅಂತ ನಿರ್ವ್ಯಾಜವಾಗಿ ರಾಮಚಂದ್ರ ಮಾತಾಡ್ತಾನೆ. ಅದರ ಜೊತೆಗೆ ಸಾರ್ವಕಾಲಿಕವಾದ ಒಂದು ಸತ್ಯ ಹೇಳ್ತಾನೆ. ಸುಖ ದುಃಖೆ ಭಯಕ್ರೋಧೌ ಲಾಭಾಲಾಭೌ ಜಯಾಜಯೌ ಯಸ್ಯ ಕಿಂಚಿತ್ ತಥಾಭೂತಂ ನನು ದೈವಸ್ಯ ಕರ್ಮತತ್. ಇದೆಲ್ಲವೂ ಕೂಡ ನಮ್ಮ ವಿಧಿ ಅಂತ ಹೇಳ್ತಾನೆ ರಾಮಚಂದ್ರ. ಬದುಕು ಯಾವತ್ತೂ ಕೂಡ ಸುಖವನ್ನು ಯಾರಿಗೂ ಕೊಡುವುದಿಲ್ಲ, ಕಷ್ಟವನ್ನು ಯಾರಿಗೂ ಕೊಡುವುದಿಲ್ಲ. ಸುಖ ದುಃಖೆ ಭಯಕ್ರೋಧವು, ಸಿಟ್ಟು ಬರ್ತದೆ, ಭಯ ಆಗ್ತದೆ. ಒಂದಷ್ಟು ವ್ಯಾಪಾರದಲ್ಲಿ ಲಾಭ ಮಾಡಿಕೊಂಡವರಿದ್ದಾರೆ, ಎಲ್ಲವನ್ನು ಕಳ್ಕೊಂಡವರಿದ್ದಾರೆ. ಹೀಗೆ ಸುಖ ದುಃಖೆ ಭಯಕ್ರೋಧೌ ಲಾಭಾಲಾಭೌ ಜಯಾಜಯೌ ಯಚ್ಚ ಕಿಂಚಿತ್ ತಥಾಭೂತಂ ನನು ದೈವಸ್ಯ ಕರ್ಮತತ್. ಈ ಎಲ್ಲ ಮನುಷ್ಯನ ಬದುಕಿನ ಏರಿಳಿತಗಳ ಹಿಂದೆ ಸುಖ ದುಃಖ, ಆರೋಗ್ಯ ಅನಾರೋಗ್ಯ, ಪ್ರೀತಿ ದ್ರೋಹ, ವಂಚನೆ, ಇದೆಲ್ಲ ಮನುಷ್ಯನ ಬದುಕಿನಲ್ಲಿ ನಿತ್ಯ ಬರುವ ಭಾವನೆಗಳ ಹಿಂದೆ, ಕಷ್ಟದ ಸ್ಥಿತಿಯ ಹಿಂದೆ, ಸುಖದ ಸ್ಥಿತಿಯ ಹಿಂದೆ, ಲಾಭ ನಷ್ಟದ ಹಿಂದೆ ದೈವ ಅನ್ನುವಂತಹ, ವಿಧಿ ಅನ್ನುವಂತಹ ಒಂದುಂಟು. ಅದು ನಿರಂತರವಾಗಿ ನಮ್ಮನ್ನು ಪ್ರೇರೇಪಿಸ್ತಾ ಇರ್ತದೆ, ನಿಯಂತ್ರಿಸ್ತಾ ಇರ್ತದೆ. ನಾವು ನಮ್ಮ ಮಾತಿನಲ್ಲಿ ಹೇಳ್ತೇವಲ್ಲ, ನನ್ನ ಹಣೆ ಬರಹ ಅಂತ ಇದೆ. ರಾಮ ಹೇಳುವುದಾದ ಎಲ್ಲವೂ ಕೂಡ ಆ ವಿಧಿಯ ನಿಯಂತ್ರಣಕ್ಕೆ ಒಳಪಟ್ಟು ನಡೀತದೆ. ನಾನು ಸಿಂಹಾಸನದಲ್ಲಿ ಕೂತ್ಕೊಳ್ಳಬೇಕು ಅಂತ ನೀವೆಲ್ಲ ಬಯಸಿದ್ರಿ, ವಿಧಿ ನಾನು ಕಾಡಿಗೆ ಹೋಗಬೇಕು ಅಂತ ಬಯಸಿತು. ಹಾಗಾಗಿ ನಮ್ಮ ಇಚ್ಛೆ, ನಮ್ಮ ಸಂಕಲ್ಪ, ನಮ್ಮ ಅಭಿಲಾಷೆ ಯಾವುದೂ ನಡೆಯುವುದಿಲ್ಲ. ಪ್ರತಿಯೊಂದೂ ನಡೆಯುವಂಥದ್ದು ವಿಧಿಯ ಸಂಕಲ್ಪದಂತೆ ಮಾತ್ರ ಅಂತ ರಾಮಚಂದ್ರ ಆ ಸಂದರ್ಭದಲ್ಲಿ ದೊಡ್ಡ ಒಂದು ವೇದಾಂತದ ಉಪದೇಶವನ್ನು ಲಕ್ಷ್ಮಣನ ಮೂಲಕವಾಗಿ ನಮಗೆಲ್ಲ ಕೊಟ್ಟಂಥದ್ದು ಈ ಸಂದರ್ಭದಲ್ಲಿ ಕಾಣುತ್ತದೆ. ಸರಿ, ಮತ್ತೆ ಹೇಳ್ತಾನೆ, ನೋಡು ಲಕ್ಷ್ಮಣ, ಇಷ್ಟೆಲ್ಲ ಆಗ್ತಾ ಬಂದಾಗ ನೀನು ತುಂಬ ಮಾತಾಡಿದಿ ಸಿಟ್ಟಿನಲ್ಲಿ. ಅಪ್ಪನಿಗೆ ಹಾಗೆ ಮಾಡ್ತೇನೆ, ಅಪ್ಪನಿಗೆ ಹೀಗೆ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತ ಎಲ್ಲ ಮಾತಾಡಿದಿ. ಲಕ್ಷ್ಮಣ, ಸಿಟ್ಟು ಮಾಡಿಕೊಳ್ಳಿಕ್ಕೆ ನಿನಗಲ್ಲಪ್ಪ, ನನಗೂ ಬರ್ತದೆ. ಹಾಗೆಲ್ಲ ಯಾರ ವಿಷಯದಲ್ಲಿ ಯಾವಾಗ ಹೇಗೆ ಸಿಟ್ಟು ಮಾಡಿಕೊಳ್ಬೇಕು ಅಂತ ಮನುಷ್ಯನಾದವ ಯೋಚನೆ ಮಾಡಬೇಕಲ್ಲ. ವಿನಾಕಾರಣ ಎದುರಿನಲ್ಲಿರುವ ವ್ಯಕ್ತಿಗಳು, ಅವರ ಸ್ಥಾನ, ಅವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮರೆತು ಯಾರ ಬಗ್ಗೆಯೂ ನಾವು ಸಿಟ್ಟು ಮಾಡಿಕೊಳ್ಬಾರ್ದು. ದಶರಥ ಅಪ್ಪ ಅವು ಒಳ್ಳೆಯದನ್ನು ಹೇಳಿದಾಗ, ನಮಗೆ ಶ್ರೇಯಸ್ಸನ್ನು ಬಯಸಿದಾಗ, ನಮಗೆ ಒಳ್ಳೆಯದಾಗಲಿ ಅಂತ ಬೇರೆ ಬೇರೆ ಕೆಲಸಗಳನ್ನು ಮಾಡಿದಾಗ ಮಕ್ಕಳಾದ ನಾವು ತಗೊಳ್ಳಿಲ್ವ? ಈಗ ಏನೋ ಒಂದು ಹೆಂಡತಿಯ ಮಾತಿಗೆ ಕಟ್ಟು ಬಿದ್ದು ಹೋಗು ಅಂತ ಹೇಳಿದಾಗ ಒಳ್ಳೆಯದನ್ನು ತಕ್ಕೊಂಡಂತಹ ನಾವು ಅಪ್ಪ ಹೇಳಿದ ಇನ್ನೊಂದು ಮಾತನ್ನು ಯಾಕೆ ನಡೆಸಲಿಕ್ಕಾಗುವುದಿಲ್ಲ? ಹಾಗೆಲ್ಲ ಸಿಟ್ಟು ಮಾಡಿಕೊಳ್ಬಾರ್ದು ಅಂತ ಹೇಳ್ತಾನೆ. ಅಪ್ಪನ ಮಾತನ್ನು ನಡೆಸುವಂಥದ್ದು ನಮಗೆ ಧರ್ಮ, ಅದು ಯಾವತ್ತಿದ್ರೂ ಮಕ್ಕಳಾದವರ ಕರ್ತವ್ಯ ಅಂತ ರಾಮ ಹೇಳ್ತಾನೆ. ಆಗ ಲಕ್ಷ್ಮಣನ ಸಿಟ್ಟು ಇನ್ನೂ ಹೆಚ್ಚಾಗ್ತದೆ. ಕಡಿಮೆ ಆಗ್ತದೆ ಅಂತ ಯೋಚನೆ ಬಂತು. ಇಲ್ಲ, ಲಕ್ಷ್ಮಣನಿಗೆ ಸಿಟ್ಟು ಇನ್ನಷ್ಟು ಹೆಚ್ಚಾಗ್ತದೆ. ರಾಮ, ನೀನು ಹೇಳ್ತೀಯಲ್ವ, ಎಂಥ ಧರ್ಮವ, ಎಂಥ ಧರ್ಮ? ತಂದೆಯ ಮಾತನ್ನು ನಡೆಸುವಂಥದ್ದು ಧರ್ಮ, ಪಿತೃವಾಕ್ಯ ಪರಿಪಾಲನೆ ಧರ್ಮ ಅಂತಲ್ವ ನೀನು ಹೇಳುವುದು? ಹೌದು ಹೇಳ್ತಾನೆ ರಾಮ. ಸೋಪಿ ಧರ್ಮ ಮಮ ದ್ವೇಷ್ಯ ಯತ್ ಪ್ರಸಂಗಾತ್ ವಿಮುಖ್ಯತೆ. ಒಂದು ವೇಳೆ ನನ್ನ ಅಣ್ಣನಂತಹ ಪರಮ ಧಾರ್ಮಿಕ ವ್ಯಕ್ತಿಯನ್ನು ಕಾಡಿಗೆ ಕಳುಹಿಸಿ ಆ ಜಾಗದಲ್ಲಿ ಭರತನನ್ನು ಅಭಿಷೇಕ ಮಾಡುವಂಥದ್ದು, ಅದನ್ನು ಒಪ್ಪಿ ಪಿತೃವಾಕ್ಯ ಪರಿಪಾಲನೆಯೇ ಧರ್ಮ ಅಂತ ನನ್ನ ಅಣ್ಣ ಕಾಡಿಗೆ ಹೋಗುವಂಥದ್ದು ಧರ್ಮದ ಶಾಸನ ಅಂತಾದರೆ ಆ ಧರ್ಮವೇ ನನಗೆ ಬೇಡ. ನಿನ್ನ ಧರ್ಮವನ್ನು ತಗೊಂಡೋಗಿ ಗುಂಡಿಗೆ ಹಾಕಿ, ಯಾಕೆ ಬೇಕು? ನನಗೆ ನನ್ನ ಅಣ್ಣ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು, ಅದು ಧರ್ಮ. ತಂದೆಯ ವಾಕ್ಯವನ್ನು ಪರಿಪಾಲನೆ ಮಾಡುವ ನೆನಪದಲ್ಲಿ ಅಯೋಗ್ಯನನ್ನು ತೊರೆದು ಒಂದು ಸಿಂಹಾಸನದಲ್ಲಿ ಕೂತ್ಕೊಳಿಸುವುದು ಅಂತಾದರೆ ಅದು ಧರ್ಮ ಅಂತಾದರೆ, ರಾಮ, ಅಂತಹ ಧರ್ಮದ ವ್ಯವಸ್ಥೆಯೇ ನನಗೆ ಬೇಡ. ಸೋಪಿ ಧರ್ಮ ಮಮ ದ್ವೇಷ್ಯ ಯತ್ ಪ್ರಸಂಗಾತ್ ವಿಮುಖ್ಯತೆ ಹೇಳ್ತಾನೆ. ನೋಡು, ನಾನು ಆಗದಿಂದ ನೋಡ್ತಾ ಇದ್ದೇನೆ,
ನನ್ನನ್ನೇನು ಕೈಯಲ್ಲಿ ಆಗದವ ಅಂತ ನೀನು ತಿಳ್ಕೊಳ್ಳೋದು ಬೇಡ. ನನಗೂ ಶಕ್ತಿ ಉಂಟು. ಯಾರು ಭರತನನ್ನು ಸಿಂಹಾಸನದಲ್ಲಿ ಅವ ಕೂತ್ಕೊಳಿಸ್ಬೇಕು, ಯಾರು ನಿನ್ನಪ್ಪ ದಶರಥ, ಅವ ಕೂತ್ಕೊಳಿಸ್ಬೇಕು ಅಂತ ಹೇಳಿ ಭರತನನ್ನು ಸಿಂಹಾಸನದಲ್ಲಿ ಕೂತ್ಕೊಳಿಸಿದ್ದಕ್ಕೆ ಹೋದರೆ ನಾನು ಬಿಡ್ತೇನೆ ಅಂತ ತಿಳ್ಕೊಂಡಿದ್ಯಾ? ಭರತ ಅಲ್ಲ, ರಾಮ ಕೇಳು, ಭರತ ಅಲ್ಲ, ಭರತನ ಜೊತೆಗೆ ಬಂದಂತಹ ಇಡೀ ಸೈನ್ಯವನ್ನು ಕೂಡ ನಾಶ ಮಾಡುವಂತಹ ಶಕ್ತಿ ಈ ಲಕ್ಷ್ಮಣನಿಗುಂಟು. ಭರತ ಏನು ಬಂತು? ಅದು ಯಾರೇ ಆಗಲಿ, ನಿನ್ನ ವಿರುದ್ಧ ಎತ್ತಿ ಯಾರು ನಿಲ್ತಾರೆ, ರಾಮನ ವಿರುದ್ಧವಾಗಿ ನಿಲ್ಲುವಂತಹ ಯಾವ ಒಬ್ಬ ವ್ಯಕ್ತಿ ಇದ್ದರೂ ಕೂಡ ಈ ಪ್ರಪಂಚದಲ್ಲಿ ಲಕ್ಷ್ಮಣ ಅವನನ್ನು ಬಿಡುವುದಿಲ್ಲ, ತಿಳ್ಕೊಳ್ಳು. ನನಗೆ ಕೈ ಕೊಟ್ಟಿದ್ದಾರೆ, ನನ್ನಲ್ಲಿ ಬಿಲ್ಲು ಬಾಣ ಉಂಟು, ರಾಜೋಚಿತವಾದಂತಹ ಕತ್ತಿ ಖಡ್ಗ ನನ್ನ ಒರೆಯಲ್ಲುಂಟು, ಇದೆಲ್ಲ ಚಂದಕ್ಕಿಟ್ಟದು ಅಂತ ಎಣಿಸಿದ್ದೆ ನೀನು. ರಾಮ ಲಕ್ಷ್ಮಣ ಏನು ಹೇಳ್ತಾನೆ ಗೊತ್ತುಂಟ? ನ ಶೋಭಾರ್ಥೌ ಇಮೌ ಬಾಹು ನ ಧನುರ್ಭೂಷಣಾಯ ಮೇ ನಾಸಿರಾ ಬಂಧನಾರ್ಥಾಯ ನ ಶರಾಹ ಸ್ತಂಭಹೇತವಃ ಅಮಿತ್ರ ಮಥನಾರ್ಥಾಯ ಸರ್ವಮೇತ ಚತುಷ್ಟಯಂ. 4 ಉಂಟು ರಾಮ, ನೋಡು ಏನು. ನ ಶೋಭಾರ್ಥವು ಇಮೌ ಬಾಹು, 2 ಕೈ ಉಂಟಲ್ಲ ನನ್ನ, ಈಗ ನೋಡ್ತೀಯಲ್ಲ ಎಷ್ಟು ಉದ್ದವಾದಂತಹ ಕೈ ಉಂಟಲ್ಲ, ಇದು ಯಾಕೆ ದೇವರು ಬಳೆ ಹಾಕಲಿಕ್ಕೆ ಕೊಟ್ಟದು ಅಂತ ತಿಳ್ಕೊಂಡಿದ್ಯಾ? ಚಂದಕ್ಕೆ ಕೊಟ್ಟದ್ದಲ್ಲ. ಈ ಕೈಯಿಂದ ನಿನ್ನ ವಿರುದ್ಧವಾಗಿ ಯಾರ್ಯಾರು ನಿಲ್ತಾರೆ ಎಲ್ಲರನ್ನು ಬಡಿದುಕೊಳ್ತೇನೆ ನಾನು. ನ ಶೋಭಾರ್ಥವು ಇಮೌ ಬಾಹು, ಯಾವತ್ತೂ ಕೂಡ ಕೈಯಲ್ಲಿ ನಾನು ಬಿಲ್ಲು, ನನ್ನ ಬತ್ತಳಿಕೆಯಲ್ಲಿ ಬಾಣ ತುಂಬಿ ಇರ್ತದೆ. ನ ಧನುರ್ಭೂಷಣಾಯಮೆ, ನನ್ನ ಈ ಕೈಯಲ್ಲಿರುವಂತಹ ಬಿಲ್ಲು ಅದು ಫೋಟೋಗೆ ಫೇಸ್ ಕೊಡಲಿಕ್ಕೆ ಇರುವಂಥದ್ದಲ್ಲ, ಇದು ಅಲಂಕಾರಕ್ಕೋಸ್ಕರ ಇಟ್ಟುಕೊಂಡದ್ದಲ್ಲ. ಈ ಬಿಲ್ಲಿಗೆ ಒಂದು ಬಾಣವನ್ನಿಟ್ಟು ಲಕ್ಷ್ಮಣ ಪ್ರಯೋಗ ಮಾಡಿದ ಅಂತಂದರೆ ರಾಮನನ್ನು ದ್ವೇಷಿಸುವಂತಹ ಯಾವ ವ್ಯಕ್ತಿಯು ಬದುಕುಳಿಲಿಕ್ಕೆ ಸಾಧ್ಯ ಇಲ್ಲ, ನೀನು ತಿಳ್ಕೊಳ್ಳು. ನ ಧನುರ್ಭೂಷಣಾಯನೆ ನಾಸಿಹಿ ಆ ಬಂಧನಾರ್ಥಾಯ, ಇಲ್ಲಿ ಸೊಂಟದಲ್ಲೊಂದು ಖಡ್ಗ ಉಂಟು, ಕ್ಷತ್ರಿಯರ ಲಕ್ಷಣ ಅದು, ಯಾವತ್ತು ಬೇಕಿದ್ದರೂ ರಕ್ಷಣೆಗೆ ಬೇಕಾಗ್ತದೆ ಅಂತ. ನಾಸಿಹಿ ಆ ಬಂಧನಾರ್ಥಾಯ, ಇಲ್ಲಿ ಸೊಂಟದಲ್ಲಿ ಕಟ್ಟಿಕೊಂಡಂತಹ ಖಡ್ಗ ಏನುಂಟು ಅದು, ಈ ಒರೆ ಏನುಂಟು ಅದು ಖಡ್ಗ ಇಡಲಿಕ್ಕೆ ಸುಮ್ಮನೆ ಅಲ್ಲ. ಸಂದರ್ಭ ಬಂದರೆ ನಾನು ನನ್ನ ಒರೆಯಿಂದ ಖಡ್ಗವನ್ನು ತೆಗೆದರೆ ಆ ಬಿಸಿಲಿನ ಝಳಕ್ಕೆ ಮಿಂಚುವಂತಹ ಖಡ್ಗದಿಂದ ಶತ್ರುಗಳ ರಕ್ತದ ಕಲೆ ಈ ಎಲ್ಲ ಖಡ್ಗದಲ್ಲಿ ಆಗುವುದನ್ನು ನೀನು ನೋಡಲಿಕ್ಕೆ ಸಾಧ್ಯ ಉಂಟು. ನಾಸಿಹಿ ಆ ಬಂಧನಾರ್ಥಾಯ ನಶರಾಹ ಸ್ತಂಭ ಏತವ, ಬತ್ತಳಿಗೆ ತುಂಬ ಬಾಣ ತುಂಬಿಸಿ ಇಟ್ಟುಕೊಂಡಿದ್ದೇನೆ, ಅದು ದನ ಓಡದ ಹಾಗೆ ಗೂಟ ಹಾಕಿ ಕಟ್ಟಲಿಕ್ಕಲ್ಲ ರಾಮ. ಆ ಬಾಣದಿಂದ, ಒಂದೊಂದು ಬಾಣದಿಂದ 100 ದ್ವೇಷಿಗಳನ್ನು, ರಾಮನ ದ್ವೇಷಿಗಳನ್ನು ಸಂಹಾರ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಲೋಕವಿದ್ವಿಷ್ಟಮಾರಬ್ಧಂ ತ್ವದನ್ಯಸ್ಯ ಅಭಿಷೇಚನಂ ನೋತ್ಸಹೇ ಸಹಿತಂ ವೀರ ತಂತ್ರವೇ ಕ್ಷತ್ತುಮರ್ಹತೆ. ಅಣ್ಣ ಕ್ಷಮಿಸಿಬಿಡು, ಲೋಕಕ್ಕೆ ವಿರುದ್ಧವಾದಂತಹ ಕೆಲಸವನ್ನು ನಿನ್ನ ಅಪ್ಪ ಮಾಡ್ತಾ ಇದ್ದಾನೆ. ಲೋಕವಿದ್ವಿಷ್ಟಮಾರಬ್ಧಂ ತ್ವದನ್ಯಸ್ಯ ಅಭಿಷೇಚನ, ನಿನ್ನನ್ನು ಬಿಟ್ಟು ಇನ್ನೊಬ್ಬನನ್ನು ಸಿಂಹಾಸನದಲ್ಲಿ ಕೂತ್ಕೊಳಿಸಿ ಅಭಿಷೇಕ ಮಾಡುವಂಥದ್ದು ಇದು ಲೋಕಕ್ಕೆ ವಿರುದ್ಧವಾದಂತಹ ಕ್ರಿಯೆ, ಜನ ಒಪ್ಪುವ ಮಾತಲ್ಲ, ಅಧರ್ಮದ ಕೆಲಸ. ಹಾಗಾಗಿ ಲಕ್ಷ್ಮಣ ಸುಮ್ಮನೆ ಕೂತ್ಕೊಳ್ಬೇಕು ಅನ್ನುವ ಮಾತು ನೀನು ಹೇಳಿದರೆ ಸಾರಿ, ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ನಾನು ಹೋರಾಡುವುದೇ, ಯುದ್ಧ ಮಾಡುವುದೇ, ಯಾರು ನನ್ನ ಪರಾಕ್ರಮದ ಮುಂದೆ ನನ್ನನ್ನು ತಡೀತಾರೆ ಅಂತ ನಾನು ನೋಡಿಬಿಡ್ತೇನೆ ಅಂತ. ಲಕ್ಷ್ಮಣ ಏನು ಸಿಟ್ಟು, ನಿಗಿ ಅಂತ ಉರಿತಾ ಇರ್ತಾನೆ. ಎಲ್ಲ ಲಕ್ಷ್ಮಣ ಹೇಳುವುದನ್ನು ರಾಮ ತಟಸ್ಥನಾಗಿ ಕೇಳ್ತಾ ಇದ್ದಾನೆ. ಕೌಸಲ್ಯೆ ಸಂತೋಷದಿಂದ ಕೇಳ್ತಾ ಇದ್ದಾಳೆ. ತಾಯಿಯ ಮಾತನ್ನು ಕೇಳಲಿಲ್ಲ ಈ ಪುಣ್ಯಾತ್ಮ, ತಮ್ಮನ ಮಾತನ್ನಾದರೂ ಕೇಳ್ತಾನೆ ಅಂತ ಅವಳ ಮನಸ್ಸಿನಲ್ಲೊಂದು ಆಸೆ, ಹಾಗೆ ಕೇಳ್ತಾ ಇದ್ದಾಳೆ. ಅಷ್ಟು ಲಕ್ಷ್ಮಣ ಎಲ್ಲ ಮಾತಾಡಿದಾಗ ಕೌಸಲ್ಯಗೆ ಇನ್ನೊಂದು ಬುದ್ಧಿ ಬಂತು. ಅವಳು ಹೇಳ್ತಾಳೆ, ರಾಮ ಒಂದು ಕೆಲಸ ಮಾಡು, ಈಗ ಕಾಡಿಗೆ ಹೋಗಬೇಕು ಅಂತ ನೀನು ತೀರ್ಮಾನ ಮಾಡಿ ಆಯಿತು, ನಿನ್ನ ತೀರ್ಮಾನವನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ನಾನೆಲ್ಲ ಹೇಳಿದೆ, ಲಕ್ಷ್ಮಣ ಹೇಳಿದ, ನಮ್ಮ ಯಾರ ಮಾತನ್ನು ಕೂಡ ಕೇಳುವ ಪರಿಸ್ಥಿತಿಯಲ್ಲಿ ನೀನಿಲ್ಲ, ಹೊರಟು ನಿಂತಿದ್ಯಲ್ಲ. ಹೌದು, ಒಂದು ಕೆಲಸ ಮಾಡು, ನಾನು ಸಹ ಬರ್ತೇನೆ. ಈಗ ನನಗೆ ಸಮಸ್ಯೆ ಏನು, ನೀನು ಅಯೋಧ್ಯೆಯಲ್ಲಿ ಇಲ್ಲ ಹೇಳುವುದೇ ನನಗೆ ಸಮಸ್ಯೆ. ನಾನು ಸಹ ನಿನ್ನ ಜೊತೆ ಬರ್ತೇನೆ, ಆಯ್ತಲ್ಲ, ಸಮಸ್ಯೆ ಮುಗಿಯಿತು. ನೀನು ಎಲ್ಲಿ ಇರ್ತಿ
ಆ ಜಾಗದಲ್ಲಿ ಒಂದು ಸಣ್ಣ ಹುಲ್ಲನ್ನು ಬೇಕಾದರೆ ತಿಂದುಕೊಂಡು ನಾನು ನೆಮ್ಮದಿಯಲ್ಲಿ ಇರ್ತೇನೆ. ನೀನು ಕಾಡಿಗೆ ಹೊರಟು ಹೋದರೆ ಇಲ್ಲಿ ಮೃಷ್ಟಾನ್ನ ಊಟ ಮಾಡಿದ್ದು ಕೂಡ ನನಗೆ ಸೇರುವುದಿಲ್ಲ ರಾಮ. ಹಾಗಾಗಿ ನಾನು ನಿನ್ನ ಜೊತೆಗೆ ಬಂದು ಬಿಡ್ತೇನೆ. ನೋಡು, ನಮ್ಮ ಅರಮನೆಯಲ್ಲಿ ಎಷ್ಟು ದನಕರುಗಳುಂಟು ನೋಡು. ಅಲ್ಲಿ ಆ ದನಕರುಗಳನ್ನು ಹೊರಗೆ ಬಿಟ್ಟಾಗ ಸಣ್ಣ ಕರು ತನ್ನ ತಾಯಿಯನ್ನು ಬಿಟ್ಟು ದೂರ ಓಡ್ತದೆ. ಈ ನಮ್ಮಲ್ಲಿ ಹೇಳ್ತಲ್ಲ, ಕಿವಿಗೆ ಗಾಳಿ ಹೋಗುವುದು ಅಂತ ಕರುಗಳಿಗೆ. ಹಾಗೆ ಕಿವಿಗೆ ಗಾಳಿ ಹೋದಾಗ ಆ ಕರುಗಳು ದೂರ ಓಡ್ತದೆ. ತಾಯಿ ತನ್ನ ಕರು ದೂರ ಹೋಗುವುದನ್ನು ನೋಡಿದರೆ ಸುಮ್ಮನೆ ಇರುವುದಿಲ್ಲ. ಕರು ಎಷ್ಟು ದೂರ ಓಡಿದ್ರು ತಕ್ಷಣ ತಾಯಿ ತನ್ನ ಕರುವಿನ ಹಿಂದೆ ಹೋಗಿ ಅದರ ರಕ್ಷಣೆಗೆ ನಿಲ್ತದೆ. ರಾಮ ಒಂದು ಸಣ್ಣ ಪ್ರಾಣಿ, ದನ ಅನ್ನುವಂಥದ್ದು ನಮ್ಮಲ್ಲಿರುವಂತಹ ಒಂದು ಸಣ್ಣ ಪ್ರಾಣಿ, ಅದು ತನ್ನ ಮಗುವನ್ನು ಬಿಟ್ಟು ಇರುವುದಿಲ್ಲ. ಆ ಮಗುವಿನ ರಕ್ಷಣೆಗೆ ಹೋಗ್ತದೆ, ಮಗುವಿನ ಹತ್ತಿರಕ್ಕೆ ಹೋಗ್ತದೆ, ತಾನೂ ಅದರ ಸಮೀಪಕ್ಕೆ ಹೋಗಿ ಅದು ನಿಂತುಕೊಳ್ತದೆ. ಯಥಾವತ್ಸಂ ಗಚ್ಚಂತಮನುಗಚ್ಚತಿ ಅಹಂ ತ್ವಾನು ಗಮಿಷ್ಯಾಮಿ ಯಥಾವತ್ಸ ಗಮಿಷ್ಯಸಿ. ಅಂತಹ ಕರುವಿನ ಬಳಿಗೆ ತಾಯಿಯಾದ ದನ ಯಾವತ್ತೂ ಹೋಗುವಂತೆ ನೀನು ಕಾಡಿಗೆ ಹೋಗ್ತೀಯಲ್ಲ, ಹೋಗು, ಸಂತೋಷ. ಆದರೆ ನಿನ್ನ ಜೊತೆಗೆ ನಾನೂ ಬರ್ತೇನೆ, ನನ್ನನ್ನು ಕರ್ಕೊಂಡು ಹೋಗುವಂಥ ಒಂದು ದೃಷ್ಟಾಂತವನ್ನು ಕೊಟ್ಟು ರಾಮನನ್ನು ಪುನಃ ಕೌಸಲ್ಯ ಕಟ್ಟಿ ಹಾಕಲಿಕ್ಕೆ ನೋಡ್ತಾಳೆ. ಆಗ ಒಂದು ಹಾಕಿದ ಕಟ್ಟಿನಿಂದ ರಾಮ ತಪ್ಪಿಸಿಕೊಂಡ. ಹೇಗ? ಈಗ ಏನು ಮಾಡೋದು? ಈಗ ತಪ್ಪಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಕಾಡಿಗೆ ಹೋಗುವಂತ ಒಪ್ಪಿಗೆ ಕೊಟ್ಟಳು, ನೀನು ನಡಿ ಕಾಡಿಗೆ, ನನ್ನನ್ನು ಕರ್ಕೊಂಡು ಹೋಗ ಅಷ್ಟೇ, ಇನ್ನೇನು ಸಮಸ್ಯೆ ಇಲ್ಲಲ್ಲ ನಿನಗೆ. ಅಪ್ಪ ಅದೇ ಹೇಳಲಿಲ್ಲಲ್ಲ, ಅಮ್ಮ ನಾನು ಕರ್ಕೊಂಡು ಹೋಗಬಾರ್ದು ಅಂತ ನಿನ್ನ ಅಪ್ಪ ಹೇಳಿದಾನ? ಇಲ್ಲಲ್ಲ, ನೀನು ಹೋಗಬೇಕು ಅಂತ ಹೇಳಿದೆ. ನಾನು ನನ್ನ ಇಷ್ಟ ಪ್ರಕಾರ ಸ್ವಂತ ಇಚ್ಛೆಯಿಂದ ನಿನ್ನ ಹಿಂದೆ ಬರ್ತೇನೆ, ನನ್ನನ್ನು ಕರ್ಕೊಂಡು ಹೋಗು, ನೀನಿಲ್ಲದ ಅಯೋಧ್ಯೆ ನನ್ನ ಪಾಲಿಗೆ ಬೇಡ ಅಂತ ಅಲ್ಲಿ ಕೌಸಲ್ಯೆ ಮತ್ತೆ ರಾಮನ ಮುಂದೆ ಹೊಸತಾದಂತಹ ಒಂದು ಪಟ್ಟು ಬಿಗಿತಾಳೆ. ಏನು ಹೇಳಬೇಕು ರಾಮ? ಅವ ಹೇಳ್ತಾನೆ, ಅಮ್ಮ ನಿನ್ನನ್ನು ಕಾಡಿಗೆ ಕರ್ಕೊಂಡು ಹೋಗುವುದೇನು ಕಷ್ಟ ಅಲ್ಲ, ಆದರೆ ಒಂದು ಯೋಚನೆ ಮಾಡು. ಅಪ್ಪ ಈಗ ಹೇಗಿದ್ದಾನೆ? ಕೈಕೇಯಿಯ ಹತ್ರ ಸಿಕ್ಕಿ ಕಷ್ಟಪಟ್ಟು ಒದ್ದಾಡ್ತಾ ಇದ್ದಾನೆ. ನಾನು ಕಾಡಿಗೆ ಹೋದೆ ಅನ್ನುವ ದುಃಖವೂ ಅಪ್ಪನನ್ನು ಬಾಧಿಸ್ತದೆ. ಈ ಹೊತ್ತಿನಲ್ಲಿ ನೀನೂ ಕೂಡ ಅಪ್ಪನನ್ನು ಬಿಟ್ಟು ಹೋದರೆ ಅವ ಹೇಗೆ ಬದುಕುವುದು? ಅವನಿಗೆ ಬದುಕಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಆ ಅಪ್ಪನನ್ನು ನೋಡಿಕೊಳ್ಳುವ ಧರ್ಮ ನಿನ್ನ ಮೇಲುಂಟು ಹೇಳ್ತಾನೆ. ಅಪ್ಪನನ್ನು ಈ ಹೊತ್ತಿನಲ್ಲಿ ನೀನು ಬಿಡುವಂಥದ್ದು ಸರಿಯಲ್ಲ. ವಯಸ್ಸಾಗ್ತಾ ಬಂದಿದೆ, ಮುದುಕನಾಗಿದ್ದಾನೆ, ಇನ್ನು ಎಷ್ಟು ಸಮಯ ಬದುಕಿರ್ತಾನೆ ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ನನಗೆ ಅಪ್ಪ ಬೇಡ, ರಾಜ್ಯ ಬೇಡ, ಎಲ್ಲವನ್ನು ಬಿಟ್ಟು ನಾನು ಮಗನ ಜೊತೆಗೆ ಕಾಡಿಗೆ ಹೋಗ್ತೇನೆ ಅಂತ ನೀನು ಏನು ಹೇಳ್ತಾ ಇದ್ದಿ, ಇದು ಹೆಂಡತಿಯಾಗಿ ನೀನು ಮಾಡುವ ಕೆಲಸ ಅಲ್ಲ ಅಮ್ಮ ಅಂತ ಪತ್ನಿಯಾದ ತಾಯಿ, ಅವಳು ಇವನಿಗೆ ತಾಯಿಯೇ ಹೌದು, ದಶರಥನಿಗೆ ಹೆಂಡತಿಯೇ ಹೌದು, ಹೆಂಡತಿಯ ಕರ್ತವ್ಯ ಏನುಂಟು ಅದನ್ನು ರಾಮಚಂದ್ರ ನೆನಪಿಸ್ತಾ ಇದ್ದಾನೆ. ಯಾವತ್ ಜೀವತಿ ಕಾಕುತ್ಸ್ಥಃ ಪಿತಾಮೇ ಜನಕಾದಿ ಪಿತಾಮೇ ಕೋಸಲಾಧಿಪಃ ಶುಶ್ರೂಷಾ ಕ್ರಿಯತಾಂ ತಾವತ್ ಸಹಿ ಧರ್ಮ ಸನಾತನ. ಅವ ಎಷ್ಟು ದಿನ ಬದುಕಿರ್ತಾನೆ ಅಂತ ಗೊತ್ತಿಲ್ಲ, ಬದುಕಿರುವಷ್ಟು ದಿನ ಅವನ ಸೇವೆಯನ್ನು ಮಾಡುವುದೇ ಶುಶ್ರೂಷಾ ಕ್ರಿಯತಾಂ ತಾವತ್ ಸಹಿ ಧರ್ಮ ಸನಾತನ. ಅದೇ ಶ್ರೇಷ್ಠವಾದ ಧರ್ಮ ನಿನ್ನ ಪಾಲಿಗೆ. ಹಾಗಾಗಿ ಈ ಹೊತ್ತಿನಲ್ಲಿ ಅಪ್ಪನನ್ನು ಬಿಟ್ಟು ನೀನು ಕಾಡಿಗೆ ಬರುವಂಥದ್ದು ಸರಿಯಲ್ಲ ಅಂತ ಮತ್ತೆ ರಾಮಚಂದ್ರ ಕೌಸಲ್ಯೆಯ ಕಟ್ಟಿನಿಂದ ತಪ್ಪಿಸಿಕೊಳ್ತಾನೆ. ಇನ್ನೇನು ಮಾಡೋದು? ಬೇರೆ ಏನು ದಾರಿ ಇಲ್ಲ. ಕೊನೆಗೆ ಕೌಸಲ್ಯೆ ಒಪ್ಪಿಗೆ ಕೊಡ್ತಾನೆ, ಹೋಗಿ ಬಾ. ಕಾಡು ಅಂತ ಹೇಳಿದರೆ ನಾವು ಈಗ ನೋಡುವ ರೀತಿಯ ಕಾಡಲ್ಲ, ಆಗ ದಟ್ಟವಾದ ಕಾಡು, ಗಂಭೀರವಾದ ಕಾಡು. ಅದರಲ್ಲಿ ಒಮ್ಮೆ ಹೋದರೆ ಹಿಂದೆ ಮರಳಿ ಬರ್ತಾರೆ ಅನ್ನುವಂತಹ ನಿಶ್ಚಯ ಆಗಿನ ಕಾಲದಲ್ಲಿ ಇರಲಿಲ್ಲ. ಅದು ಕೂಡ ರಾಮನನ್ನು ಹೋಗ್ಲಿಕ್ಕೆ ಹೇಳಿದ್ದು ದಂಡಕಾರಣ್ಯ ಅಂತ. ದಂಡಕಾರಣ್ಯ ಅಂತ ಹೇಳಿದರೆ ಈಗಿನ ನಮ್ಮ ಭಾಗ, ನಾವು ಸಂಕಲ್ಪದಲ್ಲಿ ಹೇಳಿದ್ವಿ ದಂಡಕಾರಣ್ಯೇ, ಹೌದು ಅದರಲ್ಲೇ ಇದ್ದೇವೆ ನಾವು. ಅಂತಹ ಈ ದಂಡಕಾರಣ್ಯದ ಭಾಗ ಆ ಕಾಲದಲ್ಲಿ ಇನ್ನೂ ಇಲ್ಲಿ ಜನವಸತಿ ಇರಲಿಲ್ಲ. ತುಂಬ ರಾಕ್ಷಸರು, ಕ್ರೂರ ಮೃಗಗಳು, ಇದೆಲ್ಲ ಇದ್ದಂತಹ ಪರಿಸರ ಆಗಿತ್ತು ಈ ದಂಡಕಾರಣ್ಯದ್ದು. ಇಲ್ಲಿಗೆ ಹೋದರೆ ರಾಮಚಂದ್ರ ಮತ್ತೆ ಬದುಕಿ ಹಿಂದೆ ಬರುವ ಸಾಧ್ಯತೆ ಇಲ್ಲ.
ಇದು ಗೊತ್ತಿದ್ದೇ ಕೈಕೇಯಿ ಇದನ್ನೆಲ್ಲ ಕೇಳಿದ್ದು. ಹಾಗಾಗಿ ತನ್ನ ಮಗ 14 ವರ್ಷ ಕಾಡಿಗೆ ಹೋದರೆ ಮತ್ತೆ ಬರ್ತಾನೆ ಅನ್ನುವ ನಂಬಿಕೆ ಕೌಸಲ್ಯ ಬಳಿಯೂ ಇರಲಿಲ್ಲ. ಅವಳೊಂದು ಆಶೀರ್ವಾದ ಮಾಡ್ತಾಳೆ ಮಗನಿಗೆ. ಏನು ಅಂತ ಹೇಳಿದರೆ, ಯಂ ಪಾಲಯಸಿ ಧರ್ಮಂ ತ್ವಂ ಪ್ರೀತ್ಯಾಚ ನಿಯಮೇನ ಚ ಸವೈ ರಾಘವ ಶಾರ್ದೂಲ ಧರ್ಮಸ್ತ್ವಾಂ ಅಭಿರಕ್ಷತು. ಕಾಡಿಗೆ ಹೋದಾಗ ಏನು ರಕ್ಷಣೆ? ರಕ್ಷಿಸಲಿಕ್ಕೆ ನಿನ್ನ ಪಾಲಿಗೆ ಏನುಂಟು ಅಂತ ಕೇಳಿದರೆ ಬೇರೆ ಯಾವುದು ಬೇಡ. ಪಿತೃವಾಕ್ಯ ಪರಿಪಾಲನೆಯೇ ನನ್ನ ಬದುಕಿನ ಧರ್ಮ ಅಂತ ನೀನು ತಿಳ್ಕೊಂಡಿದ್ಯಲ್ವ, ಆ ಧರ್ಮವೇ ನಿನ್ನನ್ನು ರಕ್ಷಣೆ ಮಾಡಲಿ. ಕಾಡಿನಲ್ಲಿ ನಿನ್ನನ್ನು ರಕ್ಷಿಸಲಿಕ್ಕೆ ಬೇರೆ ಯಾವ ಸೈನಿಕರಿಲ್ಲ, ರಾಜಭಟರಿಲ್ಲ, ಅರಮನೆ ಇಲ್ಲ. ನೀನು ಯಾವ ಧರ್ಮವನ್ನು ಶಾಶ್ವತ ಅಂತ ನಂಬಿ ಕಾಡಿಗೆ ನಡೀತಾ ಇದ್ದಿ ರಾಮ, ಆ ಧರ್ಮ ನಿನ್ನನ್ನು ನಂಬಲಿ ಅಂತ ಕೌಸಲ್ಯೆ ರಾಮನಿಗೆ ಆಶೀರ್ವಾದ ಮಾಡಿ ಕಾಡಿಗೆ ಹೋಗಲಿಕ್ಕೆ ಇಲ್ಲದ ಮನಸ್ಸಿನಿಂದ ಆಯಿತು ಅಂತ ಹೇಳ್ತಾನೆ. ಅಂತೂ ಒಬ್ಬಳನ್ನು ರಾಮ ಒಪ್ಪಿಸಿ ಆಯಿತು. ಕಷ್ಟಪಟ್ಟು ತಾಯಿಯನ್ನು ಒಪ್ಪಿಸಿದ. ಇನ್ನು ಹೊಸ ಜಗಳ ಶುರುವಾಗ್ತದೆ. ರಾಮ ಮತ್ತು ಸೀತೆಯರದು. ನೇರ ಸೀತೆ ಹತ್ರ ಬರ್ತಾನೆ ರಾಮಚಂದ್ರ. ಎಂತಹ ಯೋಚನೆ ಮಾಡುವ ಕ್ರಮ ನಮಗೆ ತುಂಬ ರಾಮಚಂದ್ರನದು ಆಶ್ಚರ್ಯ ಆಗುವಂಥದ್ದು. ಸೀತೆಯನ್ನು ಕರೆದು ಕೂತ್ಕೊಳಿಸಿ ಹೇಳ್ತಾನೆ, ನೋಡು ಸೀತೆ, ನನ್ನಪ್ಪ ಭರತನನ್ನು ಸಿಂಹಾಸನದಲ್ಲಿ ಕೂತ್ಕೊಳ್ಳಿಸ್ತಾ ಇದ್ದಾನೆ. ನಾನು ಕಾಡಿಗೆ ಹೋಗಬೇಕಂತೆ. ನಾನು ಕಾಡಿಗೆ ಹೋಗ್ತಾ ಇದ್ದೆ. ನಾನು ಕಾಡಿಗೆ ಹೋದರೆ ಇನ್ನು 14 ವರ್ಷ ರಾಜ್ಯದಲ್ಲಿ ನೀನೊಬ್ಬಳೇ ಇರಬೇಕಾಗ್ತದೆ. ಬೆಳಗ್ಗೆದ್ದು ದೇವರದ್ದೆಲ್ಲ ಪೂಜೆ ಮಾಡಿ ಅಪ್ಪನನ್ನು ನೋಡಿಕೊಳ್ಳು. ಅವನಿಗೆ ವಯಸ್ಸಾಗ್ತಾ ಬಂತು. ಹಾಗಾಗಿ ಅವನಿಗೆ ಯಾವುದೇ ರೀತಿಯ ಕಷ್ಟಗಳು ಆಗದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಸೀತೆ ನಿನ್ನ ಮೇಲುಂಟು. ಅಮ್ಮ ಈಗಾಗಲೇ ನಾನು ಕಾಡಿಗೆ ಹೋದದ್ರಿಂದ ಅವಳ ಅರ್ಧ ಜೀವ ಹೋಗಿ ಆಯಿತು. ಹಾಗಾಗಿ ಅಮ್ಮನನ್ನೂ ಕೂಡ ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಜವಾಬ್ದಾರಿ, ಕರ್ತವ್ಯ ನಾನಿಲ್ಲದೇ ಇದ್ದಾಗ ನಿನ್ನ ಮೇಲುಂಟು. ಜಾಗ್ರತೆಯಿಂದ ಅಪ್ಪಮ್ಮನನ್ನು ನೋಡಿಕೊಳ್ಳು ಅಂತ ಸೀತೆಗೆ ಉಪದೇಶ ಮಾಡ್ತಾನೆ. ಮತ್ತು ನೆನ್ಪಿಟ್ಟುಕೊಳ್ಳು, ನಾನು ಕಾಡಿಗೆ ಹೋದರೆ ಸಿಂಹಾಸನದಲ್ಲಿ ಯಾರು ಕೂತ್ಕೊಳ್ಳೋದು? ಭರತ. ಭರತ ಸಿಂಹಾಸನದಲ್ಲಿ ಕೂತರೆ ಇನ್ನು ಅವ ಬರುವಾಗ, ಅವನಿರುವಾಗ ನನ್ನ ಗಂಡ ಹಾಗೆ, ನನ್ನ ಗಂಡ ಹೀಗೆ, ನನ್ನನ್ನೆಲ್ಲ ಹೊಗಳಲಿಕ್ಕೆ ಹೋಗಬೇಡ. ವೃದ್ಧಿಯುಕ್ತಾ ಹಿ ಪುರುಷಾ ನ ಸಹಂತೆ ಪರಸ್ತವಂ ತಸ್ಮಾನ್ನತೆ ಗುಣ ಕಥ್ಯಾ ಭರತಸ್ಯ ಅಗ್ರತೋ ಮಮ. ಈ ಹೆಂಗಸರು ಹೇಳೋದು, ನನ್ನ ಯಜಮಾನರು ಎಂಥದ್ರಿ, ಅದೆಲ್ಲ ಭರತನ ಮುಂದೆ ಹೇಳಲಿಕ್ಕೆ ಹೋಗಬೇಡ. ಅವ ರಾಜ, ಸಿಂಹಾಸನದಲ್ಲಿ ಕೂತವ, ಅವನ ಮುಂದೆ. ಇದು ಸೈಕಾಲಜಿ, ರಾಮಚಂದ್ರ ಹೇಳುವಂತಹ ಸೈಕಾಲಜಿ ಎಷ್ಟು ದೊಡ್ಡದು ನೋಡಿ. ಒಬ್ಬ ಸಿಂಹಾಸನದಲ್ಲಿ ರಾಜಸ್ಥಾನದಲ್ಲಿರುವ ವ್ಯಕ್ತಿಯ ಮುಂದೆ ಇನ್ನೊಬ್ಬನನ್ನು ಹೊಗಳುವಂಥದ್ದು ಆ ರಾಜನಾದವನಿಗೆ ಯಾವತ್ತೂ ಕೂಡ ಇಷ್ಟ ಆಗುವುದಿಲ್ಲ. ಹಾಗಾಗಿ ನೀನು ಭರತನ ಮುಂದೆ ನನ್ನನ್ನು ಹೊಗಳಲಿಕ್ಕೆ, ನನ್ನನ್ನು ಪುರಸ್ಕಾರ ಮಾಡಲಿಕ್ಕೆ, ನನ್ನ ವಿಷಯವನ್ನು ಹೇಳಿ ಮುಂದೆ ಹೋಗಬೇಡ. ಮಾತ್ರ ಅಲ್ಲ, ಅವನಿಗೆ ವಿರುದ್ಧವಾಗಿಯೂ ನಡೆದುಕೊಳ್ಬೇಡ. ವಿಪ್ರಿಯಂಚನ ಕರ್ತವ್ಯಂ ಭರತಸ್ಯ ಕದಾಚನ. ಅವನಿಗೆ ಬೇಸರ ಆಗುವ ಹಾಗೆ, ಅವನಿಗೆ ವಿರುದ್ಧವಾಗಿ ಏನೂ ನಡೆದುಕೊಳ್ಬೇಡ. ಯಾಕೆ ಕೇಳಿದರೆ, ವೈದೇಹಿ ಅವ ಈಗ ಸಹಿ ರಾಜಾತು ವೈದೇಹಿ ದೇಶಸ್ಯ ಚ ಕುಲಸ್ಯ ಚ. ಅವ ರಾಜ ಈಗ ಇರುವಂಥದ್ದು ಕೇವಲ ಅಯೋಧ್ಯ ಅನ್ನುವಂತಹ, ಕೋಸಲ ಅನ್ನುವಂತಹ ದೇಶಕ್ಕೆ ಮಾತ್ರ ಅಲ್ಲ, ಅವ ದೇಶಕ್ಕೂ ರಾಜ, ನಮಗೂ ರಾಜ. ಅದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಭರತ ಮೈದುನ ಅನ್ನುವಂತಹ ಸಲಿಗೆಯಲ್ಲಿ ನಾನಿಲ್ಲದಾಗ ಭರತನ ಮುಂದೆ ಏನೇನೋ ಮಾತುಗಳನ್ನು, ವ್ಯವಹಾರಗಳನ್ನು ಹೇಳಬೇಡ, ನನ್ನನ್ನು ಹೊಗಳಬೇಡ. ಜಾಗ್ರತೆಯಿಂದ ಅಪ್ಪ ಅಮ್ಮನ ಸೇವೆ ಮಾಡ್ತಾ ಭರತನ ಆಳ್ವಿಕೆಯಲ್ಲಿ ಶಾಂತಿ ಸಮಾಧಾನದಿಂದ ಬದುಕು ಅಂತ ರಾಮ ಸೀತೆಯನ್ನು ಕರೆದು ಬುದ್ಧಿ ಹೇಳ್ತಾ ಇದ್ದಾನೆ. ಸೀತೆ ತೆಪ್ಪಗೆ ಕೇಳ್ತಾ ಇದ್ದಾಳೆ. ರಾಮಚಂದ್ರ ದೊಡ್ಡ 1 ಗಂಟೆ ಪ್ರವಚನ ಆಯಿತು ರಾಮನದ್ದು. ಹಾಗೆ ಹೇಳಿದ್ದು, ಹೀಗೆ ಹೇಳಿದ್ದು ಎಲ್ಲ ಕೇಳಿದ್ಲು ಸೀತೆ. ಪ್ರವಚನ ಮುಗ್ದ ತಕ್ಷಣ ಕೇಳಿದ್ಲು, ಆಯ್ತಾ ನಿಮ್ಮದು? ಆಯಿತು ಹೇಳಿದ್ರು. ಅಲ್ಲ, ಇದೆಲ್ಲ ನೀವೇನು ನನಗೆ ಹೇಳಿದ್ರಿ ಅಲ್ವಾ, ಇದೆಲ್ಲ ನೀವು ಹೊಸ್ತು ಹೇಳಿಕೊಡೋದೇನಲ್ಲ. ನಿಮ್ಮ ಮನೆಗೆ ಬರುವ ಮುಂಚೆ ನನ್ನ ಅಪ್ಪಮ್ಮ ನನಗೆ ಹೇಳಿ ಆಗಿದೆ.
ಗಂಡನ ಮನೆಯಲ್ಲಿ ಹೇಗಿರಬೇಕು, ಅತ್ತೆ ಮಾವನ ಜೊತೆ ಹೇಗಿರಬೇಕು, ಮೈದುನಂದಿರ ಜೊತೆಗೆ ಹೇಗಿರಬೇಕು. ಅನುಶಿಷ್ಟಾಸ್ಮಿ ಮಾತ್ರಾಚ ಪಿತ್ರಾಚ ವಿವಿಧಾಶ್ರಯಂ ನಾಸ್ಮಿ ಸಂಪ್ರತಿ ವಕ್ತವ್ಯ ವರ್ತಿತವ್ಯಂ ಯಥಾಮಯ. ಹೇಗಿರಬೇಕು ಅಂತ ನಾನು ಇಲ್ಲಿ ಬರುವ ಮುಂಚೆ ನನ್ನ ಅಪ್ಪ ನನಗೆಲ್ಲ ಪಾಠ ಮಾಡಿ ಕಳಿಸಿದ್ದಾನೆ. ನೀವು ಹೊಸ್ತು ಹೇಳುವಂಥದ್ದೇನಿಲ್ಲ. ಆ ಅತ್ತೆಯನ್ನು ಹೀಗೆ ನೋಡಿಕೊಳ್ಬೇಕು, ಮಾವನನ್ನು ನೋಡಿಕೊಳ್ಬೇಕು, ಮೈದುನನ್ನು ಏನು ಬೇಡ. ಐ ನೋ ದ್ಯಾಟ್. ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತುಂಟು. ನಿಮ್ಮ ಉಪದೇಶ ಎಲ್ಲ ಏನು ಬೇಡ. ಏನು ನಿಮ್ಮದು ಕತೆ? ಅಲ್ಲ, ಹಾಗಲ್ಲ, ನಾನು ಕಾಡಿಗೆ ಹೋಗ್ತಾ ಇದ್ದೇನೆ, ಬೇರೆ ಯಾರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಲಿಕ್ಕಾಗುವುದಿಲ್ಲ. ನಸುಖಂ ದುಃಖಮೇವ ಸದಾವನಂ. ಕಾಡು ಅಂತ ಹೇಳಿದರೆ ಅದು ಭಯಂಕರವಾದದ್ದು, ಕ್ರೂರವಾದಂತಹ ಮೃಗ ಪಕ್ಷಿಗಳೆಲ್ಲ ಅಲ್ಲಿ ಇರ್ತದೆ. ಹಾಗಾಗಿ ಬೇರೆ ಯಾರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಲಿಕ್ಕಾಗುವುದಿಲ್ಲ. ನಾನೊಬ್ಬನೇ ಕಾಡಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಸೀತೆ, ನೀನು ಅರಮನೆಯಲ್ಲಿ ಜಾಗೃತೆಯಿಂದ 14 ವರ್ಷಗಳು ಕೂತು ಬಿಡು, ನಾನು ಹೀಗೆ ಹೋಗಿ 14 ವರ್ಷ ಮುಗಿಸಿ ಹಾಗೆ ಬರ್ತೇನೆ ಅಂತ ರಾಮ ಸೀತೆಗೆ ಹೇಳ್ತಾನೆ. ಆಗ ಹೇಳ್ತಾಳೆ, ನಿಮಗೊಂದು ಕತೆ ಗೊತ್ತುಂಟು. ಏನು? ನಾನು ಆಗ ಇನ್ನೂ ತುಂಬ ಸಣ್ಣವಳಿದ್ದೆ. ನನ್ನ ಮನೆಗೊಬ್ಬರು ಜೋಯಿಸರು ಬಂದಿತ್ತು ನಾನು ಸಣ್ಣದಿರುವಾಗ. ಲಕ್ಷಣಿಭ್ಯ ದ್ವಿಜಾತಿಭ್ಯ ಶ್ರುತ್ವಾಹಂ ಸಜನೇವನೇ ವನವಾಸ ಕೃತೋತ್ಸಾಹ ತತ್ರ ಮೇ ಕ್ಷಂತು ಮನ. ಒಬ್ಬರು ಜೋಯಿಸರು ನನ್ನ ಮನೆಗೆ ಬಂದಿತ್ತು. ನನ್ನ ಮನೆಯವರು ಕುತೂಹಲದಿಂದ ನನ್ನ ಜಾತಕವನ್ನು, ನನ್ನ ಕೈಯನ್ನೆಲ್ಲ ಅವರಿಗೆ ತೋರಿಸಿದರು. ಲಕ್ಷಣಿಭ್ಯ ದ್ವಿಜಾತಿಭ್ಯ. ಹಾಗೆ ಬಂದವರು ನನ್ನ ಎಲ್ಲ ಜಾತಕ, ಕೈ, ನನ್ನ ಮುಖ ಲಕ್ಷಣಗಳನ್ನೆಲ್ಲ ನೋಡಿ ಹೇಳಿದರು, ಇವಳ ಜಾತಕದ ಪ್ರಕಾರ ಇವಳಿಗೆ ವನವಾಸ ಮಾಡುವ ಯೋಗ ಉಂಟು ಅಂತ ಅವರು ಅವತ್ತು ಹೇಳಿದರು. ನಿನಗೆ ಗೊತ್ತಿಲ್ಲ ರಾಮ, ನಾನು ಇದನ್ನು ನಿನ್ನ ಹತ್ರ ಹೇಳಲಿಲ್ಲ. ಹಾಗಾಗಿ ನೋಡು, ನನಗೆ ಬರಲಿಕ್ಕೆ ಇಷ್ಟ ಉಂಟಾ ಇಲ್ಲವೋ ಗೊತ್ತಿಲ್ಲ, ಆದರೆ ಆ ಬ್ರಾಹ್ಮಣ ಹೇಳಿದ ಮಾತು ಸತ್ಯ ಆಗಬೇಕಲ್ಲ, ಅದು ಸುಳ್ಳಾಗಬಾರ್ದು, ಅದು ಮಾತು ಸತ್ಯ ಆಗಬೇಕು. ಅದಕ್ಕೋಸ್ಕರ ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತ ಹೇಳ್ತೇನೆ. ದುಃಖಮೇವ ಸದಾವನ. ಅವನ ಮಾತು ಸುಳ್ಳಾಗಬಾರ್ದು. ಇದು ಒಂದು. ಇನ್ನೊಂದಾಯಿತು ಘಟನೆ. ಇದು ಒಂದಲ್ಲ ರಾಮ, ಇನ್ನೊಂದಾಯಿತು. ಏನು ಗೊತ್ತುಂಟು? ಒಂದಿನ ಹೀಗೆ ನಾನು ಮನೆಯವರ ಜೊತೆಗಿದ್ದಾಗ ಒಬ್ಬಳು ಭಿಕ್ಷುಕಿ, ಈ ನಮ್ಮಲ್ಲಿ ನರಸಣ್ಣ ಅಂತ ಬರ್ತಾರೆ, ಒಂದು ತಂಬೂರಿ ಇಟ್ಕೊಂಡು ಪದ್ಯ ಹೇಳ್ತಾ ಅಂಥವರೆಲ್ಲ ಬರ್ತಾರೆ. ಹಾಗೆ ಯಾರೋ ಒಬ್ಬಳು ಭಿಕ್ಷುಕಿ ಅವಳು ಬಂದಿದ್ಲು. ಅವಳು ಬಂದವಳು ಅದನ್ನೇ ಹೇಳಿದ್ಲು, ಈ ಹುಡುಗಿಯ ಮುಖದನ್ನು ನೋಡುವಾಗ ವನವಾಸ ಮಾಡುವ ಯೋಗ ಉಂಟು ಅಂತ ಆ ಭಿಕ್ಷುಕಿ ಕೂಡ ಹೇಳಿದ್ಲು. ನೋಡು, ಒಬ್ಬರು ಜಾತಕ ನೋಡುವ, ಕೈ ನೋಡುವ ಲಾಕ್ಷಣಿಕರು ಹೇಳಿದ್ದಾರೆ. ಒಬ್ಬಳು ಅಕಸ್ಮಾತ್ತಾಗಿ ಬಂದಂತಹ ಒಬ್ಬಳು ಮುದುಕಿ ಭಿಕ್ಷುಕಿ ಅವಳು ಕೂಡ ಹೇಳಿದ್ದಾರೆ. ಇವರೆಲ್ಲರೂ ಹೇಳಿದ್ದನ್ನು ಕೇಳುವಾಗ ನನ್ನ ಹಣೆ ಬರದಲ್ಲಿ ವನವಾಸ ಮಾಡುವ ಯೋಗ ಉಂಟು ಅಂತ ಗ್ಯಾರಂಟಿ ಆಯ್ತಲ್ಲ. ಅದು ನೀನು ಕರ್ಕೊಂಡು ಹೋದರೆ ಮಾತ್ರ ಆಗುವುದು, ನೀನು ಬಿಟ್ಟು ಹೋದರೆ ಅದು ಆಗೋದಿಲ್ಲ. ಹಾಗಾಗಿ ನಾನು ನಿನ್ನ ಜೊತೆಗೆ ಕಾಡಿಗೆ ಬರುವುದು ನಿಶ್ಚಯ ಅಂತ ಹೇಳ್ತಾನೆ. ರಾಮ ಹೇಳ್ತಾನೆ, ನೋಡು ಸೀತೆ, ಕಾಡು ಅಂತ ಹೇಳಿದರೆ ಹೀಗಲ್ಲ. ಕ್ರೂರವಾದ ಮೃಗ ಪಕ್ಷಿಗಳುಂಟು, ಹೆಜ್ಜೆ ಹೆಜ್ಜೆಗೂ ಕೂಡ ಅಪಾಯ ಉಂಟು. ಯಾವ ಹೊತ್ತಿನಲ್ಲಿ ಏನಾಗ್ತದೆ, ಎಲ್ಲಿಂದ ತೊಂದರೆ ಬರ್ತದೆ, ರಾಕ್ಷಸರಿದ್ದಾರೆ, ಮೃಗಗಳು ಉಂಟು, ಆಹಾರ ಇಲ್ಲ, ಜಾಗ್ರತೆ ಇಂತಹ ಪರಿಸ್ಥಿತಿಯಲ್ಲಿ ನೀನು ನಡೆಯುವುದು ಹೌದಾ? ನಿನ್ನನ್ನು ರಕ್ಷಣೆ ಮಾಡುವುದು ಸುಲಭ ಉಂಟಾ? ಆ ಮೃಗಗಳಿಂದ, ರಾಕ್ಷಸರಿಂದ ಎಲ್ಲ ನಿನ್ನನ್ನು ರಕ್ಷಣೆ ಮಾಡಿ 14 ವರ್ಷ ಇಟ್ಟುಕೊಳ್ಳುವಂಥದ್ದು ಅಷ್ಟು ಸುಲಭ ಇಲ್ಲ ಸೀತೆ. ನೀನು ಕಾಡಿಗೆ ಬರೋದು ಬೇಡ, ಇಲ್ಲೇ ಕೂತ್ಕೊಳ್ಳು. ಸೀತೆಗೆ ಸಿಟ್ಟು ಬರ್ತದೆ. ಓಹೋ, ನಾನು ನಿನ್ನ ಜೊತೆಗೆ ಕಾಡಿಗೆ ಬಂದರೆ ನನ್ನನ್ನು ರಕ್ಷಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದೆ. ನಿನ್ನ ಈ ಬಿಲ್ವಾಣೆ ಯಾಕೆ ಮತ್ತೆ ಇರೋದು? ಯಾವತ್ತು ಇಟ್ಕೊಳ್ತಿ ರಾಕ್ಷಸರ ವಿರುದ್ಧ ಹೋರಾಡಲಿಕ್ಕೆ, ಕ್ರೂರ ಮೃಗಗಳ ವಿರುದ್ಧ ಹೋರಾಡಲಿಕ್ಕೆ, ಪ್ರಜೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಈ ಬಿಲ್ಲು ಬಾಣವನ್ನು ಇಟ್ಟುಕೊಳ್ತೀಯತ್ತಿ ಅಲ್ವ? ಈ ಬಿಲ್ಲು ಬಾಣ ಯಾಕೆ ನಿನ್ನ ಹತ್ರ ಇರೋದು? ಇದು ಬಿಟ್ಟುಬಿಡು. ನಾನು ನಮ್ಮ ಮಿಥಿಲಾ ದೇಶಕ್ಕೆ ನೀನು ಬಂದು ಆ ಧನುಸ್ಸನ್ನು ಭಂಗ ಮಾಡಿ ನನ್ನನ್ನು ಮದುವೆಯಾದಾಗ ನಾನು ತಿಳ್ಕೊಂಡೆ ರಾಮ, ನನ್ನ ಅಪ್ಪ ಒಬ್ಬ ಒಳ್ಳೆ ಪೌರುಷಯುಕ್ತನಾದ ಗಂಡಸಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟಿದ್ದಾನೆ ಅಂತ ದೊಡ್ಡ ನನ್ನ ಮನಸ್ಸಿನಲ್ಲಿ ಹೆಮ್ಮೆ ಇತ್ತು. ನನಗೆ ಈಗ ಬೇಸರ ಆಗ್ತಾ ಉಂಟು. ನನ್ನಪ್ಪ ಪೌರುಷಯುಕ್ತನಾದ ಗಂಡಸಿಗೆ ಮದುವೆ ಮಾಡಿಕೊಟ್ಟದ್ದಲ್ಲ, ಗಂಡಸಿನ ವೇಷದಲ್ಲಿರುವ ಹೆಣ್ಣಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ ಅಂತ ನನಗೆ ದುಃಖ ಆಗ್ತಾ ಉಂಟು ರಾಮ. ನೀನು ಇಷ್ಟು ದುರ್ಬಲ, ಇಷ್ಟು ನಿರ್ವೀರ್ಯ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಸೀತೆ ಹಂಗಿಸ್ತಾಳೆ ರಾಮನನ್ನು.
ರಾಮಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ. ಪುರುಷನ ವೇಷದಲ್ಲಿರುವ ನೀನು ಹೆಣ್ಣು, ಪರಾಕ್ರಮಿಯಲ್ಲ, ದುರ್ಬಲ ಅಂತ ನನಗೆ ಗೊತ್ತಿರಲಿಲ್ಲ ರಾಮ, ನನ್ನನ್ನು ಕ್ಷಮಿಸು ಅಂತ ಹೇಳಿ. ಅಲ್ಲ, ಯಾವತ್ತಾದರೂ ಕೇಳಿದ್ಯಾ ನೀವು ಹೇಗೆ ತಂದೆಯ ಮಾತನ್ನು ಅನುಸರಿಸುವಂಥದ್ದು ಮಗನಾದ ನಿನ್ನ ಪಾಲಿಗೆ ಕರ್ತವ್ಯವೋ, ಗಂಡನಾದ ನಿನ್ನನ್ನು ಅನುಸರಿಸುವಂಥದ್ದು ಹೆಂಡತಿಯಾದದ್ದು ನನ್ನದು ಕರ್ತವ್ಯ ಅಲ್ಲ. ಆ ಕರ್ತವ್ಯ ನೀನು ನಿನ್ನ ಕರ್ತವ್ಯವನ್ನು ಮಾಡಬಹುದಂತೆ, ನಾನು ನನ್ನ ಕರ್ತವ್ಯವನ್ನು ಮಾಡಬಾರ್ದ? ಯಾಕೆ ಮಾಡಬಾರ್ದು? ನಾನು ನನ್ನ ಕರ್ತವ್ಯವನ್ನು ಮಾಡುವಂಥದ್ದೇ. ನೀನು ಎಲ್ಲಿಗೆ ಹೋಗ್ತಿ ನಾನು ಅಲ್ಲಿಗೆ ಬರುವುದೇ. ಎಂಥದಪ್ಪ, ಕಾಡಿಗೆ ಹೋದರೆ ಇನ್ನು ತಾಯಿ ಮನೆಗೆ ಹೋಗಲಿಕ್ಕಿಲ್ಲ, ತಂದೆಯನ್ನು ನೋಡಲಿಕ್ಕಿಲ್ಲ, ಅಣ್ಣ ತಮ್ಮಂದಿರ ಜೊತೆಗೆ ಮಾತಾಡಲಿಕ್ಕಿಲ್ಲ. ಆಯಿತು, 14 ವರ್ಷ ತಂದೆ ಮನೆಯ ಸುದ್ದಿ ಕಮಕ್ ನಾನು ಎತ್ತುವುದಿಲ್ಲ. ನೀನು ಹೇಳಿದ ಹಾಗೆ ಬಿದ್ದುಕೊಂಡಿರ್ತೇನೆ. ನೀನು ಏನು ತಂದು ಕೊಡ್ತಿ? ಪತ್ರಂ ಪುಷ್ಪಂ ಫಲಮ್ಮ ಅಲ್ಪಂವ ಯದಿವಾ ಬಹು ದಾಸ್ಯಸೆ ಸ್ವಯಮಾಹೃತ್ಯ ತನ್ಮೇ ಅಮೃತ ರಸೋ. ಎಂಥ ಮಾತು ಹೇಳ್ತಾಳೆ ಸೀತೆ ಅಂತ ಹೇಳಿದರೆ, ನೋಡು, ಕಾಡಿನಲ್ಲಿ ಅದು ಹೂ ಇರಬಹುದು, ಹಣ್ಣಿರಬಹುದು, ನೀರಿರಬಹುದು. ರಾಮ, ನೀನು ಯಾವುದನ್ನು ನಿನ್ನ ಕೈಯಾರೆ ತಂದು ನನಗೆ ಕೊಡ್ತಿ ಅದು ನನ್ನ ಪಾಲಿಗೆ ಅಮೃತ. ಹೆಂಡತಿಯಾದವಳಿಗೆ ಗಂಡ ತಂದು ಕೊಡುವುದಕ್ಕಿಂತ ದೊಡ್ಡ ಶ್ರೇಷ್ಠ ವಸ್ತು ಪ್ರಪಂಚದಲ್ಲಿ ಯಾವುದೂ ಕೂಡ ಇಲ್ಲ. ಅಲ್ಪಂ ದದಾತಿ ಹಿ ಪಿತಾ ಅಲ್ಪಂ ಮಾತಾ ಅಲ್ಪಂ ಸುತಃ ಅಮಿತಸ್ಯ ಚ ದಾತಾರಂ ಭರ್ತಾರಂ ಕಾಮಮನ್ಯತೆ. ಅಪ್ಪ ಕೊಟ್ಟರೆ ಎಷ್ಟು ಕೊಡ್ತಾನೆ? ನನ್ನ ಹಾಗೆ ಇನ್ನೊಬ್ಬಳು ಮಕ್ಕಳು ಇದ್ದಾರೆ, ಅವರಿಗೆ ಬೇಕು ಅಂತ ಹೇಳ್ತಾನೆ. ಅಮ್ಮ ಕೊಟ್ಟರೆ ಸೊಸೆ ಇದ್ದಾಳೆ, ಅವಳು ಬಿಡುವುದಿಲ್ಲ. ಮಕ್ಕಳು ಕೊಟ್ಟರೆ ಹೆಂಡತಿ ಬಿಡುವುದಿಲ್ಲ. ಆದರೆ ಗಂಡನಾದವ ಅಮಿತಸ್ಯ ಚ ದಾತಾರಂ, ಎಲ್ಲವನ್ನು ತಂದು ಕೊಡುವಂಥದ್ದು ಹೆಂಡತಿಯ ಕೈಯಲ್ಲಿ. ಹಾಗಾಗಿ ಹೆಂಡತಿಯಾದವಳಿಗೆ ತನ್ನ ಗಂಡನನ್ನು ಶುಶ್ರೂಷೆ ಮಾಡುವುದು, ನೋಡಿಕೊಳ್ಳುವಂಥದ್ದು ಇದೆಲ್ಲ ಕರ್ತವ್ಯ ಆಗಿರುವುದರಿಂದಾಗಿ ಹೆಂಡತಿ ಗಂಡನನ್ನು ಬಿಟ್ಟಿರುವಂಥದ್ದು ಧರ್ಮ ಅಲ್ಲ. ರಾಮ, ಅಪ್ಪನ ಮಾತನ್ನು ನೀನು ನಡೆಸುವ ಹಾಗೆ ಹೆಂಡತಿಯಾಗಿ ನಾನೂ ಕೂಡ ನನ್ನ ಕರ್ತವ್ಯವನ್ನು ನಡೆಸಬೇಕಾಗಿದೆ. ನಾನು ಕಾಡಿಗೆ ನಿನ್ನ ಜೊತೆಗೆ ಬರುವುದೇ ಸರಿ ಅಂತ ಮತ್ತೆ ಸೀತೆ ತಾನು ಪಟ್ಟನ್ನು ಗಟ್ಟಿ ಮಾಡ್ತಾಳೆ. ಇನ್ನೇನು ಹೇಳಬೇಕು ರಾಮ, ಬೇರೆ ಯಾವುದು ದಾರಿ ಇಲ್ಲ. ಹಾಗಾಗಿ ಸೀತೆ ನೀನು ಕೂಡ ನನ್ನ ಜೊತೆಗೆ ಬಾ ಅಂತ ಸೀತೆ ಬರಲಿಕ್ಕೆ ಅಂತ ಅವಳಿಗೆ ಒಪ್ಪಿಗೆಯನ್ನು ಕೊಟ್ಟು ಈಚೆ ತಿರುಗಿದ್ರೆ ರಾಮ ನೋಡ್ತಾನೆ, ಲಕ್ಷ್ಮಣ ಕಾಲು ಹಿಡ್ಕೊಂಡಿದ್ದಾನೆ. ಯಾಕೆ ಮಾರ, ಏನಾಯ್ತು? ಅಲ್ಲ, ನಾನು ಬರುವುದೇ, ನನ್ನನ್ನು ಬಿಟ್ಟು ಹೋಗಲಿಕ್ಕಿಲ್ಲ. ರಾಮನ 2 ಕಾಲುಗಳನ್ನು ಲಕ್ಷ್ಮಣ ಇಷ್ಟು ಗಟ್ಟಿ ಹಿಡ್ಕೊಂಡಿದ್ದಾನೆ ಅಂತ ಹೇಳಿದರೆ ವಾಲ್ಮೀಕಿಗಳು ಹೇಳ್ತಾರೆ ಹಂದಾಡ್ಲಿಕ್ಕಾಗುವುದಿಲ್ಲ ಅಂತ. ಏನಾಯಿತು ನೋಡು, ರಾಮ ಕಾಡು ಅಂತ ಹೇಳಿದರೆ ಸಾಮಾನ್ಯ ಅಲ್ಲ. ಇದು ಲಕ್ಷ್ಮಣ ರಾಮನಿಗೆ ಹೇಳೋದು. ಅಗ್ರತಸ್ತೆ ಗಮಿಷ್ಯಾಮಿ ಪಂಥಾನಮನುದರ್ಶಯನ್ ಅಹಂ ತ್ವಾನು ಗಮಿಷ್ಯಾಮಿ ವನಮಗ್ರೆ ಧನುರ್ಧರ ಅಗ್ರತಸ್ತೆ ಗಮಿಷ್ಯಾಮಿ ಪಂಥಾನಂ ತವ ದರ್ಶಯನ್. ಅಣ್ಣ, ಕಾಡು ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ಕಾಡಿನೆಲ್ಲ ಹೋಗುವಾಗ ತುಂಬ ಕಷ್ಟ ಆಗ್ತದೆ. ನಿನಗೆ ಸೀತೆಯನ್ನು ಅತ್ತಿಗೆಯನ್ನು ಕರ್ಕೊಂಡು ಹೋಗುವಾಗ ಹೆಜ್ಜೆ ಹೆಜ್ಜೆಗೂ ಕೂಡ ಅಲ್ಲಿ ಸಂಕಷ್ಟಗಳು ಬರ್ತದೆ. ನಾನು ನಿನ್ನ ಮುಂದೆ ಕೈಯಲ್ಲಿ ಬಿಲ್ಲು ಬಾಣವನ್ನು ಇಟ್ಟುಕೊಂಡು ನಿನ್ನನ್ನು ಮತ್ತು ಅತ್ತಿಗೆಯನ್ನು ರಕ್ಷಣೆ ಮಾಡಲಿಕ್ಕೆ ಅಗ್ರತಸ್ತೆ ಗಮಿಷ್ಯಾಮಿ, ನಿನ್ನ ಮುಂದೆ ನಾನು ನಡ್ಕೊಂಡು ಹೋಗ್ತೇನೆ. ಅಣ್ಣ, ಯಾವುದೇ ಕಾರಣಕ್ಕೂ ಕೂಡ ನಾನು ಬರಬಾರ್ದು ಅಂತ ಹೇಳಲಿಕ್ಕಿಲ್ಲ. ನಾನು ಕಾಡಿಗೆ ನಿನ್ನ ಜೊತೆಗೆ ಬರುವುದೇ. ಯಾವತ್ತೂ ಕೂಡ ಈ ಹಿಂದೆಯೂ ನಾನು ಹೇಳಿ ಆಗಿತ್ತು, ಈಗಲೂ ಕೂಡ ಹೇಳ್ತಾ ಇದ್ದೇನೆ, ನನ್ನನ್ನು ಬಿಟ್ಟು ಹೋಗಲಿಕ್ಕಿಲ್ಲ. ನಾನು ಕಾಡಿಗೆ ಬರುವುದು. ನೀನೇನು ಕಷ್ಟಪಡಬೇಡ. ನೀನು ತಾಯಿಯ ಅತ್ತಿಗೆಯ ಜೊತೆಯಲ್ಲಿ ಸಂತೋಷದಿಂದ ವಿಹಾರ ಮಾಡ್ತಾ ಇರು. ನಿನಗೆ ಬೇಕಾದ ಪ್ರತಿಯೊಂದು ಕೆಲಸವನ್ನು, ಪ್ರತಿಯೊಂದು ಸೇವೆಯನ್ನು ಲಕ್ಷ್ಮಣ ಕಾಲಕಾಲಕ್ಕೆ ಮಾಡಿಕೊಡ್ತಾ ಇರ್ತಾನೆ. ಹಾಗಾಗಿ ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತ ಲಕ್ಷ್ಮಣ ಹಠ ಹಿಡಿದಾಗ ಬೇರೆ ದಾರಿ ಕಾಣದೆ ರಾಮ ಅದನ್ನು ಒಪ್ಪಿಕೊಳ್ತಾನೆ. ಅಲ್ಲಿಗೆ ಕೈಕೇಯಿ ಹೇಳಿದ್ದು ರಾಮನನ್ನು, ಸೀತೆ ಜೊತೆಗಾದ್ಲು, ಲಕ್ಷ್ಮಣ ಬಿಡುವುದಿಲ್ಲ ಅಂತ ಹೇಳಿದ. ಕೌಸಲ್ಯ ಅಂತಃಪುರದಲ್ಲಿ 3 ಜನ ಕಾಡಿಗೆ ಹೋಗುವುದು ಅಂತ ಸಿದ್ಧ ಆಗ್ತದೆ. ಇನ್ನು ದಶರಥನ ಹತ್ರ ಹೇಳಬೇಕು. ಆ 3 ಜನರು ಸೇರಿಕೊಂಡು ಮತ್ತೆ ಕೌಸಲ್ಯೆಯ ಜೊತೆಯಲ್ಲಿ, ಸುಮಿತ್ರೆಯ ಜೊತೆಯಲ್ಲಿ ಅಂತಃಪುರಕ್ಕೆ
ಹೊರಟು ನಿಲ್ತಾರಂತೆ. ಅಂತಃಪುರಕ್ಕೆ ಹೊರಟು ನಿಂತರೆ ದಾರಿಯಲ್ಲಿ ಎಲ್ಲ ಜನಗಳ ದುಃಖ, ಬೇಸರ, ಒಂದಷ್ಟು ಜನ ಕೈಕೇಯಿಗೆ ಶಾಪ ಹಾಕೋದು, ತುಂಬ ವಿಪ್ಲವಗಳು, ಗೊಂದಲಗಳು ಆ ಕಾಲದಲ್ಲಿ ನಡೀತಾ ಇತ್ತಂತೆ. ತುಂಬ ವಿಸ್ತಾರವಾಗಿ ಆ ಭಾಗವನ್ನು ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ಇದೆಲ್ಲವನ್ನು ದಾಟಿ 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 ರಾಮಲಕ್ಷ್ಮಣ ಸೀತೆಯರು ಕೌಸಲ್ಯೆಯ ಜೊತೆಯಲ್ಲಿ ದಶರಥ ಇದ್ದಂತಹ ಜಾಗಕ್ಕೆ, ಕೈಕೇಯಿ ಇದ್ದಂತಹ ಪ್ರದೇಶಕ್ಕೆ ಸಾಗಿ ಬರ್ತಾರೆ. ಆಗ ದಶರಥ ಇನ್ನೂ ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದಾನೆ. ಪೂರ್ತಿ ಎಚ್ಚರ ಆಗಲಿಲ್ಲ, ಅತ್ಲಾಗಿ ನಿದ್ರೆಯೂ ಅಲ್ಲ, ಮಧ್ಯದ ಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದಾನೆ. ಅವ ಹೇಳ್ತಾನೆ, ರಾಮ, ಒಂದು ಕೆಲಸ ಮಾಡು. ನಾನು ಹೇಳಿದೆ ಅಂತ ನೀನು ಕಾಡಿಗೆ ಹೋಗ್ತಾ ಇರೋದಲ್ಲ. ನೋಡು, ಈಗ ನಾನೇ ಹೇಳ್ತಾ ಇದ್ದೇನೆ, ನೀನು ಸಿಂಹಾಸನದಲ್ಲಿ ಕೂತ್ಕೊ. ಸಿಂಹಾಸನದಲ್ಲಿ ಕೂತು ಮೊದಲು ಏನು ಮಾಡು ಗೊತ್ತುಂಟ? ನನ್ನನ್ನು ಬಂಧನ ಮಾಡಿ ಜೈಲಿಗೆ ಹಾಕು. ರಾಜಾಭವ ನಿಗೃಹ್ಯ ಮಾಂ, ನನ್ನನ್ನು ಬಂಧಿಸಿ ಜೈಲಿನಲ್ಲಿ ಹಾಕು. ನನ್ನ ಮಾತನ್ನು ನೀನು ನಡೆಸಬೇಡ. ಇದು ನಾನೇ ಹೇಳ್ತಾ ಇದ್ದೇನೆ, ನಿನ್ನ ಅಪ್ಪನಾಗಿ ನಾನೇ ಹೇಳ್ತಾ ಇದ್ದೇನೆ. ರಾಜಾಭವ ನಿಗೃಹ್ಯ ಮಾಂ, ನನ್ನನ್ನು ನಿಗ್ರಹಿಸಿ ನೀನು ಸಿಂಹಾಸನವನ್ನೇರು, ಅಪ್ಪನ ಮಾತನ್ನು ನಡೆಸಬೇಡ, ನಿಮಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇನೆ ಅಂತ ದಶರಥ ರಾಮನಿಗೆ ಕಾಡಿಗೆ ಹೋಗುವುದು ಬೇಡ, ಸಮಗ್ರವಾದಂತಹ ಪೃಥ್ವಿಯ ಆಳ್ವಿಕೆಯನ್ನು, ಸಿಂಹಾಸನದ ಅಧಿಕಾರವನ್ನು ನೀನು ಪಡ್ಕೊಳ್ಳು ಅಂತ ದಶರಥ ಹೊಸತಾದಂತಹ ಒಂದು ಲಾಜಿಕ್ ರಾಮನ ಮುಂದೆ ಇಡ್ತಾನೆ. ರಾಮ ಕೇಳ್ತಾನೆ, ಹೌದಾ, ಈಗ ಎಲ್ಲ ಅಧಿಕಾರ ನಂದ ಹಾಗಾದರೆ? ದಶರಥ ಹೇಳ್ತಾನೆ, ಇಡೀ ನಿನ್ನದೇ ಅಧಿಕಾರ, ಏನು ಬೇಕಾದ್ರೆ ನಾನು ಏನೂ ಮಾಡಬಹುದಾ? ನಿನಗೆ ಇಷ್ಟ ಬಂದ ಹಾಗೆ ಮಾಡು ಅಂತ ದಶರಥ ಪೂರ್ಣ ಸ್ವಾತಂತ್ರ್ಯವನ್ನು ರಾಮಚಂದ್ರನಿಗೆ ಕೊಡ್ತಾನೆ. ರಾಮ ಹೇಳ್ತಾನೆ, ಅಪ್ಪ, ನೀನು ಕೊಟ್ಟ ಸಂಪೂರ್ಣ ರಾಜ್ಯದ ಅಧಿಕಾರವನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ನನ್ನ ಮಾತನ್ನು ಕೇಳು. ಇಯಂ ಸರಾಷ್ಟ್ರ ಸಜನ ಧನಧಾನ್ಯ ಸಮಾಕುಲ ಮಯಾ ವಿಸೃಷ್ಟ ವಸುಧಾ ಭರತಾಯ ಪ್ರದೀಯತಾಂ. ಇದೆಲ್ಲ ನಾನು ತಗೊಂಡೆ ಅಲ್ವಾ? ತಗೋ. ಇದಿಷ್ಟನ್ನು ಕೂಡ ನಾನು ಭರತನಿಗೆ ಕೊಡ್ತಾ ಇದ್ದೇನೆ, ಇನ್ನು ಮಾತಾಡಬೇಡ. ನೀನು ನನಗೆ ಕೊಟ್ಟಾಯ್ತಲ್ಲ, ನಾನು ತಗೊಂಡಾಯ್ತಲ್ಲ, ನಾನು ತಗೊಂಡದ್ದನ್ನು ಭರತನಿಗೆ ಕೊಡುವ ಅಧಿಕಾರ ನನಗುಂಟಲ್ಲ. ಮಯಾ ವಿಸೃಷ್ಟ ವಸುಧಾ ಭರತಾಯ ಪ್ರದೀಯತಾಂ. ಅಪ್ಪ, ವನವಾಸ ಕೃತ ಬುದ್ಧಿ ನಮೇ ಅದ್ಯ ಚಲಿಷ್ಯತಿ. ಕಾಡಿಗೆ ಹೋಗಬೇಕು ಅಂತ ರಾಮ ತೀರ್ಮಾನ ಮಾಡಿ ಆಯಿತು. ಇನ್ನು ಯಾರು ಏನು ಮಾಡಿದ್ರೂ ಕೂಡ ನನ್ನ ಬುದ್ಧಿ ಆಚೆ ಈಚೆ ಆಗುವುದಿಲ್ಲ ಅಂತ ರಾಮ ತನ್ನ ತೀರ್ಮಾನವನ್ನು ಘೋಷಣೆ ಮಾಡಿ ಬಿಡ್ತಾನೆ. ಆಗ ಒಂದು ಘಟನೆ ಆಗ್ತದೆ. ಕಾಡಿಗೆ ಹೋಗಬೇಕು ಅಂತಾದರೆ ಯಾವ ಅರಮನೆಯ ವೇಷಭೂಷಣಗಳಿರ್ತದೆ ಅದನ್ನು ಸುತ್ತಿಕೊಂಡು ಕಾಡಿಗೆ ಹೋಗಲಿಕ್ಕಾಗೋದಿಲ್ಲ. ಅವಳು ಹೇಳಿದ್ದೇನು ಕೈಕೇಯಿ? ಜಟಾಚೀರಧರೋ ಭವ, ನೀನು ನಾರುಮಡಿಯನ್ನು ಉಟ್ಟುಕೊಂಡು ಕಾಡಿಗೆ ಹೋಗಬೇಕು ಅಂತ. ಆಗ ರಾಮ ಕಾಡಿಗೆ ಹೊರಟು ನಿಂತಾಗ ಸ್ವಯಮಾಹೃತ್ಯ ರಾಘವಂ, ಕೈಕೇಯಿ ಅವಳ ಹತ್ರ ಎಲ್ಲಿ ಸ್ಟಾಕ್ ಇಟ್ಟಿದ್ಲು ಗೊತ್ತಿಲ್ಲ, ಆ ನಾರುಮಡಿಯ ಬಟ್ಟೆಗಳನ್ನೆಲ್ಲ ತಂದು ರಾಮನ ಹತ್ರ ಕೊಟ್ಟು, ರಾಮ ತಕೋ, ಹುಡುಕ್ಲಿಕ್ಕೆ ಹೋಗಬೇಡ ಎಲ್ಲಿ ಉಂಟು ಅಂತ, ನಾನು ರೆಡಿ ಮಾಡಿಟ್ಟಿದ್ದೇನೆ, ಈ ನಾರುಮಡಿಯನ್ನು ಉಟ್ಟಿಕೊಂಡು ಕಾಡಿಗೆ ಹೋಗು ಅಂತ ನಾರುಮಡಿಯನ್ನು ತಂದು ಕೈಕೇಯಿ ರಾಮನ ಹತ್ರ ಕೊಡ್ತಾಳಂತೆ. ಎಲ್ಲ ದೊಡ್ಡ ಆ ಕಾಲದ ಘಟನೆ, ದೊಡ್ಡ ರಾಜ ಪರಿಸರದ ಅಂತಃಪುರದ ಎಲ್ಲ ಜನರು ನೋಡ್ತಾ ಇದ್ದಾರೆ. ವಾಲ್ಮೀಕಿಗಳು ಹೇಳ್ತಾರೆ, ನಿರಪತ್ರಪ ಅಂತ, ನಿರ್ಲಜ್ಜೆಯಾದಂತಹ ನಾಚಿಕೆ ಇಲ್ಲದ ಹೆಣ್ಣು ತಂದು ನಾರುಮಡಿಯನ್ನು ರಾಮನಿಗೆ ಕೊಡ್ತಾಳಂತೆ. ರಾಮ ಅವರೆಲ್ಲರ ಸಮ್ಮುಖದಲ್ಲಿ ನಾರುಮಡಿಯನ್ನು ಉಟ್ಟುಕೊಂಡು ಬಿಡ್ತಾನೆ. ಇಷ್ಟಕ್ಕೆ ಸುಮ್ಮನೆ ಕೂತ್ಕೊಳ್ತಾಳೆ. ರಾಮ, ನೀನು ಮಾತ್ರ ಅಲ್ಲ, ಸೀತೆಯೂ ಉಡಬೇಕು. ನೀನೊಬ್ಬನೇ ಅಲ್ಲ, ಈಗ ನಿನ್ನ ಜೊತೆಗೆ ಸೀತೆ ಬರ್ತಾ ಇದ್ದಾಳಲ್ವ, ಆ ಸೀತೆಯೂ ಕೂಡ ನಾರುಮಡಿಯನ್ನೇ ಉಟ್ಟುಕೊಂಡು ಹೋಗಬೇಕು ಅಂತ ಹೇಳಿ ಸೀತೆಗೂ ಒಂದು ಸೆಟ್ ನಾರುಮಡಿಯನ್ನು ತಂದು ಕೈಕೇಯಿ ಕೊಡ್ತಾಳಂತೆ. ಕೈಕೇಯಿ ಕೊಟ್ಟರೆ ಈ ಸೀತೆಗೆ ಏನಾಗಿದೆ ಪಾಪ, ಇಷ್ಟರವರೆಗೆ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು, ಅರಮನೆ ಅಂತ ಹೇಳಿದರೆ ಹಾಗೆ ಅಲ್ಲಿ ಈ ಮೇಕಪ್ ಮಾಡುವಂತಹ ಜನಗಳೇ ಇರ್ತಾರೆ, ಅವರೆಲ್ಲ ಬೇಕಾದ ಹಾಗೆ ಅಲಂಕಾರ ಮಾಡಿ, ರಾಣಿಯರು ಅಂದರೆ ಅಷ್ಟು ಗೌರವ ಆ ಕಾಲದಲ್ಲಿ, ಪ್ರತಿಯೊಂದು ಕೆಲಸಕ್ಕೂ ಇರ್ತಾರಲ್ವ ಜನಗಳು. ಇವಳಿಗೆ ಸೀರೆ ಎಲ್ಲ ಸುತ್ತಿಯೇ ಗೊತ್ತಿಲ್ಲ, ಅಂಥದ್ರಲ್ಲಿ ಇದು ನಾರುಮಡಿ,
ಇವಳು ತಂದು ಕೊಟ್ಟಿದ್ದಾಳೆ. ಅಷ್ಟು ಜನ ನೋಡ್ತಾ ಇದ್ದಾಳೆ. ಸೀತೆ ಲಜ್ಜೆಯಿಂದ ಕೇಳ್ತಾಳಂತೆ ರಾಮನ ಹತ್ರ, ರಾಮ ಇದು ಹೇಗೆ ಉಟ್ಟುಕೊಳ್ಳೋದು, ನನಗೆ ಉಟ್ಟುಕೊಳ್ಳಿಕ್ಕೆ ಬರುವುದಿಲ್ಲ ಇದನ್ನು ಅಂತ. ಆಗ ವಾಲ್ಮೀಕಿಗಳು ಹೇಳ್ತಾರೆ, ರಾಮ ಎಲ್ಲರ ಮುಂದೆ ತಾನು ಹೋಗಿ ತೋರಿಸಿಕೊಡ್ತಾನೆ, ಇದನ್ನು ಹೇಗೆ ಸುತ್ತಿಕೊಳ್ಬೇಕು, ಒಳಗೆ ಹೋಗಿ ಸುತ್ತಿಕೊಂಡು ಬಾ ಅಂತ. ಇಡೀ ದಶರಥನ ಅಂತಃಪುರದ ಎಲ್ಲ ಪರಿವಾರದ ಜನರು ಗೊಳೋ ಅಂತ ಅಳ್ತಾರಂತೆ. ಆ ಸೀತೆಯ ಪರಿಸ್ಥಿತಿಯನ್ನು, ದುಃಖವನ್ನು ನೋಡಿ ತಡ್ಕೊಳ್ಳಿಕ್ಕಾಗದೆ ಹೀಗೆ ಅಂತಹ ಘಟನೆಗಳೆಲ್ಲ ನಡೀತದೆ. ಅವರು ಹೊರಟು ನಿಲ್ತಾರೆ. ಅಷ್ಟು ಹೊತ್ತಿಗೆ ಇದನ್ನೆಲ್ಲ ನೋಡ್ತಾ ಇದ್ದಂತಹ ಸುಮಂತ, ವಸಿಷ್ಠರು ಇವರೆಲ್ಲ ಇರ್ತಾರೆ. ಇಷ್ಟು ಹೊತ್ತು ತಮ್ಮ ಸಿಟ್ಟನ್ನು, ಬೇಸರವನ್ನು ಅವರೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದರು, ನಿಯಂತ್ರಿಸ್ತಾ ಇದ್ದರು. ಇಷ್ಟು ಹೊತ್ತಿಗಾಗುವಾಗ ಅವರ ಸಿಟ್ಟು ತಡೆಯುವುದಿಲ್ಲ. ಸಿಟ್ಟಿನಿಂದ ಸುಮಂತ್ರ ಬೈತಾನೆ, ವಸಿಷ್ಠರು ಬೈತಾರೆ, ಕೈಕೇಯಿಗೆ ಚೆನ್ನಾಗಿ ಬೈದು ಬಿಡ್ತಾರೆ. ಆಗ ಸುಮಂತ್ರ ಹೇಳ್ತಾನೆ, ನೋಡಿ ಎಷ್ಟು ಧೈರ್ಯ ಸುಮಂತ್ರನಿಗೆ ಅಂತ. ಅವಳು ರಾಣಿ, ಅವಳಿಗೆ ಹೇಳ್ತಾನೆ, ನಿನ್ನ ಅವಸ್ಥೆ ಎಷ್ಟು ಕೆಟ್ಟ ಹೆಂಗಸು ನೀನು, ಇದೇನು ದೊಡ್ಡ ಆಶ್ಚರ್ಯ ಅಲ್ಲ. ನಿನ್ನ ಅಮ್ಮನನ್ನು ನೋಡಿದರೆ ನಿನ್ನ ಸ್ವಭಾವ ಗೊತ್ತಾಗ್ತದೆ. ನಮ್ಮಲ್ಲಿ ಒಂದು ಗಾದೆ ಉಂಟಲ್ಲ, ಈ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತ. ಹಾಗೆ ನಿನ್ನ ಅಮ್ಮನನ್ನು ನೋಡಿದರೆ ನಿನ್ನ ಅವಸ್ಥೆ ಗೊತ್ತಾಗ್ತದೆ. ಅಂತಹ ಕೆಟ್ಟ ಹೆಂಗಸಿನಲ್ಲಿ ಹುಟ್ಟಿದಂತಹ ನಿನ್ನಿಂದ ಇದಕ್ಕಿಂತ ದೊಡ್ಡದು ಏನನ್ನು ನಿರೀಕ್ಷಿಸಬಹುದು ಅಂತ ಬೈದು ಬಿಡ್ತಾನೆ. ಆಗ ಒಂದು ಕಥೆ ಹೇಳ್ತಾನೆ, ಏನು ಅಂತ. ಈ ಕೈಕೇಯಿಗೆ ತಾಯಿದೆ, ಅವಳ ತಂದೆ ಅಶ್ವಪತಿ ರಾಜ ಅಂತ. ಈ ಕೈಕೇಯಿಯ ತಾಯಿ ಯಾರಿದ್ದಾಳೆ, ಅವಳು ಕೂಡ ಮಹಾ ಕೆಟ್ಟ ಹಠದ ಹೆಂಗಸಂತೆ. ಇದು ಕತೆ ಹೇಳೋದಾಗಲೇ ಅಯೋಧ್ಯ ಇದೇ ಭಾಗದಲ್ಲಿ ಬರುವಂತಹ ಕತೆ. ಕೆಟ್ಟ ಹಠದ ಹೆಂಗಸಂತೆ. ಈ ಅಶ್ವಪತಿ ರಾಜನಿಗೆ ಒಂದು ದಿನ ಒಬ್ಬ ಯಾರೋ ಮಹಾತ್ಮನಾದ ಸಾಧುವಿನ ಪರಿಚಯ ಆಗ್ತದೆ. ಅವ ಪರಿಚಯ ಆಗಿ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಏನು ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿದರೆ, ನೋಡು, ನನ್ನ ಆಶೀರ್ವಾದದಿಂದ ನಿನಗೆ ಇನ್ನು ಮುಂದೆ ಎಲ್ಲ ಮೃಗ ಪಕ್ಷಿಗಳ ಭಾಷೆ ಅರ್ಥ ಆಗ್ತದೆ ಅಂತ ಆಶೀರ್ವಾದ ಮಾಡ್ತಾನೆ. ಅದು ದನ, ಪಕ್ಷಿ, ಸರೀಸೃಪಗಳು ಎಲ್ಲ ಮಾತಾಡಿದ್ದು ಕೂಡ ನಿನಗೆ ಅರ್ಥ ಆಗ್ತದೆ. ಹೋಗು. ಕೆಲವರಿಗೆ ಮನುಷ್ಯರು ಮಾತಾಡಿದರೆ ಅರ್ಥ ಆಗೋದಿಲ್ಲ. ಇವ ಸಾಧು ಆಶೀರ್ವಾದ ಮಾಡ್ತಾನೆ, ಎಲ್ಲರ ಮಾತು ನಿನಗೆ ಇನ್ನು ಮುಂದೆ ಅರ್ಥ ಆಗ್ತದೆ ಅಂತ. ಇವನಿಗೆ ಭಾರಿ ಖುಷಿಯಾಯಿತು. ಒಂದು ದಿನ ಏನಾಗಿದೆ, ಕೈಕೇಯಿಯ ಜೊತೆಯಲ್ಲಿ ಅಂತಃಪುರದಲ್ಲಿ ಮಂಚದ ಮೇಲೆ ಮಲಗಿಕೊಂಡಿದ್ದಾನೆ. ಹತ್ತಿರದಲ್ಲಿ 2 ಹಕ್ಕಿಗಳು ಹಾರಿ ಹೋಗ್ತಾ ಇದ್ದಾವೆ. ಹಾರಿ ಹೋಗುವಾಗ ಅವುಗಳು ಏನೋ ಮಾತಾಡಿಕೊಳ್ತವೆ. ಅದು ಮಾತಾಡಿಕೊಂಡದ್ದು ಇವನಿಗೆ ಅರ್ಥ ಆಯಿತು. ಅರ್ಥ ಆಗಿ ನಗಾಡ್ಲಿಕ್ಕೆ ಶುರು ಮಾಡ್ತಾನೆ ಮಲ್ಕೊಂಡವ. ಹತ್ತಿರದಲ್ಲಿ ಹೆಂಡತಿದ್ಲು, ರೀ ಯಾಕೆ ನೆಗಡ್ತಾ ಇದ್ದರು? ಸಾಧು ಹೇಳಿದ್ದಾನೆ, ಇದು ವರ ನಿನಗೆ ಮಾತ್ರ ಕೊಡೋದು, ನಿನಗೆ ಆ ಪ್ರಾಣಿಗಳ ಭಾಷೆ ಯಾವುದು ಅರ್ಥ ಆಗ್ತದೆ, ಮತ್ತು ಯಾರ ಹತ್ರ ಸಹ ಹೇಳಬಾರ್ದು, ಮಾತ್ರ ಹೇಳಿದರೆ ಅನರ್ಥ ಆಗ್ತದೆ ಅಂತ ಕಂಡೀಷನ್ ಹಾಕಿ ಕೊಟ್ಟಿದ್ದಾನೆ. ಸರಿ, ಅಶ್ವಪತಿ ರಾಜ ಹೇಳಿದಾನೆ, ಯಾಕಿಲ್ಲ, ಸುಮ್ಮನೆ ಹೀಗೆ ನೆಗಡಿದೆ. ಇವಳಿಗೆ ಡೌಟ್ ಹೆಚ್ಚಾಯಿತು. ಅಲ್ಲ, ಯಾರು ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಹೇಳಿ? ಇಲ್ಲಿ ಮಂಚದಲ್ಲಿ ಕೂತ್ಕೊಂಡು ನೀವು ನೆಗಡಬೇಕು ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ಬೇರೆ ಯಾರೋ ಇರಬೇಕು, ಯಾರಿದ್ದಾರೆ ಹೇಳಿ? ಇವ ಏನು ಹೇಳಿದರೂ ಕೂಡ ಅವಳು ಕೇಳುವುದಿಲ್ಲ. ಕೊನೆಗೆ ಸೋತು ಹೋಗಿ ಅವ ಹೇಳ್ತಾನೆ, ನೋಡು, ನನಗೆ ಒಂದು ವಿಶೇಷ ವರ ಉಂಟು. ಆ ವರದ ಪ್ರಕಾರದಲ್ಲಿ ಆ ಹಕ್ಕಿಗಳು ಮಾತಾಡಿದ್ದು ನನಗೆ ಅರ್ಥ ಆಯಿತು. ಆದರೆ ಅದು ನಿನಗೆ ಹೇಳಲಿಕ್ಕಾಗುವುದಿಲ್ಲ. ಒಂದು ವೇಳೆ ಆ ವರವನ್ನು ನನಗೆ ಅರ್ಥ ಆದದ್ದನ್ನು ನಾನು ನಿನಗೆ ಹೇಳಿದರೆ ನಾನು ತಲೆ ಒಡೆದು ಸಾಯ್ತೇನೆ. ಹೌದಾ? ಹಾಗಾದರೆ ಒಂದು ಕೆಲಸ ಮಾಡಿ, ಹೇಳಿ ಸಾಯಲ್ಲ. ಹೇಗೆ ಸಾಯುವುದಲ್ವ? ಅದು ಹಕ್ಕಿ ಏನು ಹೇಳಿದ್ದು ಅದನ್ನು ಹೇಳಿ, ಮತ್ತೆ ನೀವು ಸಾಯಿರಿ, ನನಗೆ ತೊಂದರೆ ಇಲ್ಲ ಹೇಳ್ತಾನೆ. ಇವಳ ಈ ಸ್ವಭಾವ ನೋಡಿ ಅವನಿಗೆ ಸಿಟ್ಟು ಬರ್ತದೆ. ಈ ಸಾಧು ಯಾಕಪ್ಪ ಈ ವರ ಕೊಟ್ಟ ಅಂತ ಹೇಳಿ ಅವ ನೇರವಾಗಿ ಮತ್ತೆ ಆ ಸಾಧುವಿನ ಹತ್ರ ಹೋಗ್ತಾನಂತೆ. ರಾಜ ಹೋಗಿ ಹೇಳ್ತಾನೆ, ಸ್ವಾಮಿ, ನೀವು ಕೊಟ್ಟ ವರ ನನ್ನ ಕುತ್ತಿಗೆಗೆ ಬಂದಿದೆ. ಈಗ ಹೆಂಡತಿ ನನ್ನ ಪ್ರಾಣ ತೆಗೀಲಿಕ್ಕೆ ಬಂದಿದ್ದಾಳೆ, ನಾನು ಏನು ಮಾಡಬೇಕು ಹೇಳಿ ಅಂತ. ಆಗ ಸಾಧು ಹೇಳ್ತಾನಂತೆ, ರಾಜ, ನಿನ್ನ ಬದುಕಿನ ಮೇಲೂ ಕೂಡ ಅವಳಿಗೆ ಇಷ್ಟ ಇಲ್ಲ ಅಂತಂದರೆ ನೀನು ವರವನ್ನು ಬಿಡಬೇಡ, ಹೆಂಡತಿಯನ್ನೇ ಬಿಡು ಅಂತ ಹೇಳ್ತಾನೆ. ಹಾಗೆ ಅಶ್ವಪತಿ ರಾಜ ತಾನು ತನ್ನ ಹೆಂಡತಿಯನ್ನು ಬಿಟ್ಟ ಅಂತ ಇಲ್ಲಿ ಕೈಕೇಯಿಯ ತಾಯಿಯ ಹಠದ ಸ್ವಭಾವವನ್ನು ಸುಮಂತ್ರ ವಸಿಷ್ಠರೆಲ್ಲ ಇರುವಾಗ ಅವರು ನೆನಪಿಸಿಕೊಳ್ತಾರೆ. ಹಾಗಾಗಿ ಅಂತಹ ಹೆಣ್ಣಿನ ಹೊಟ್ಟೆಯಿಂದ ಹುಟ್ಟಿ ಬಂದಂತಹ ನಿನ್ನಿಂದ ಇದಕ್ಕಿಂತ ಒಳ್ಳೆಯ ಗುಣವನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೆಟ್ಟ ಹೆಣ್ಣು ನೀನು ಅಂತ ಅವರೆಲ್ಲ ಬೈತಾರೆ. ಯಾರು ಏನು ಬೈದರೂ ಕೂಡ ಕೈಕೇಯಿಯ ಗುಣದಲ್ಲಿ, ನಡವಳಿಕೆಯಲ್ಲಿ ವ್ಯತ್ಯಾಸ ಇಲ್ಲ. ಅಷ್ಟು ಹೊತ್ತಿಗೆ ದಶರಥ ಹೇಳ್ತಾನೆ,
ನಾನು ಸೀತೆಯನ್ನು ಕಾಡಿಗೆ ಹೋಗಲಿಕ್ಕೆ ಹೇಳಲಿಲ್ಲ, ರಾಮನನ್ನು ಮಾತ್ರ ಹೇಳಿದು. ಹಾಗಾಗಿ ರಾಮ ಕಾಡಿಗೆ ಹೋಗುವಾಗ ಬೇಕಾದಂತಹ ಎಲ್ಲ ದವಸ, ಧಾನ್ಯ, ಆಭರಣ, ಬಟ್ಟೆ, ಪರಿಚಾರಕರು ಎಲ್ಲವನ್ನೂ ಕೂಡ ರಾಮನ ಹಿಂದೆ ಕಳುಹಿಸಿಕೊಡಿ. 14 ವರ್ಷ ರಾಮನಿಗೆ ಕಾಡಿನಲ್ಲಿ ಯಾವುದೇ ಕೊರತೆ ಬರಬಾರದು, ಹಾಗೆ ವ್ಯವಸ್ಥೆ ಮಾಡಿ ಕಳುಹಿಸಿ ಅಂತ ದಶರಥ ಅಪ್ಪಣೆ ಮಾಡ್ತಾನೆ. ಕೈಕೇಯಿ ನಿಲ್ಲಿ ಹೇಳ್ತಾನೆ, ಅದಾಗುವುದಿಲ್ಲ, ಅದು ಕೊಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ. ನಾನು ಕೇಳಿದ್ದು ಈ ರಾಜ್ಯ ಈಗ ಯಾವ ರೀತಿಯಲ್ಲುಂಟು ಅದೇ ರೀತಿಯಲ್ಲಿ ನನ್ನ ಮಗನಿಗೆ ಭರತನಿಗೆ ಕೊಡಬೇಕಲ್ಲದೆ ಪೀತಮಂಡಾಂ ಸುರಾಮಿವ ಅಂತ ಹೇಳ್ತಾರೆ. ಎಲ್ಲ ಕುಡ್ದಾದ ನಂತರ ಖಾಲಿ ಬಾಟ್ಲಿಯನ್ನು ಕೊಟ್ಟು ಇಟ್ಕೊಂಡು ಎಂತ ಮಾಡೋದು ನಾನು? ಎಲ್ಲ ರಾಜ್ಯದ ಸಂಪತ್ತನ್ನು ರಾಮನ ಹಿಂದೆ ಕಳಿಸಿ ಬರೀ ಚೊಂಬು ನನ್ನ ಮಗನಿಗೆ ಕೊಡುವ ಪ್ಲ್ಯಾನ ನಿಮ್ಮದು? ಅದೆಲ್ಲ ನಡಿಲಿಕ್ಕಿಲ್ಲ. ಈ ಸಾಮ್ರಾಜ್ಯ ಈಗ ಹೇಗುಂಟು ಅದನ್ನೇ ಭರತ ಪಡಿತಾನಲ್ಲದೆ ರಾಮನ ಹಿಂದೆ ಯಾವ ಸಂಪತ್ತನ್ನು ಕೊಡಲಿಕ್ಕಿಲ್ಲ, ಯಾವ ಐಶ್ವರ್ಯವನ್ನು ಕೊಡಲಿಕ್ಕಿಲ್ಲ ಅಂತ ಮತ್ತೆ ಅದನ್ನು ತಡೆದು ನಿಲ್ಲಿಸ್ತಾಳೆ. ದಶರಥ ಮತ್ತೆ ತುಂಬ ದುಃಖ ಮಾಡ್ತಾನೆ. ಅಂತಹ ಹೊತ್ತಿನಲ್ಲಿ ರಾಮ, ಸೀತಾ, ಲಕ್ಷ್ಮಣರು ಅಲ್ಲಿ ದಶರಥನಿಗೆ ನಮಸ್ಕಾರ ಮಾಡಿ, ಕೌಸಲ್ಯಗೆ ನಮಸ್ಕಾರ ಮಾಡಿ, ಎಲ್ಲ ತಾಯಿಯಂದಿರಿಗೂ ನಮಸ್ಕಾರ ಮಾಡಿ ಅವರೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡು 14 ವರ್ಷ ಕಾಡಿಗೆ ಹೋಗಿ ಎಲ್ಲ ವನವಾಸವನ್ನು ಮುಗಿಸಿ ಅಪ್ಪ ಕೊಟ್ಟಂತಹ ಮಾತನ್ನು ನಡೆಸಿ ಮತ್ತೆ ಬಂದು ನಿಮ್ಮನ್ನು ನೋಡ್ತೇನೆ ಅಂತ ಅವರಿಗೆಲ್ಲ ಅಭಿವಾದನೆ ಮಾಡಿ ತನ್ನ ಅರಮನೆಯಿಂದ ಹೊರಗೆ ಹೊರಡ್ತಾನೆ ಅನ್ನುವಾಗ ಹೊರಗಿನ ಜನಗಳೆಲ್ಲ ಕಾಯ್ತಾ ಇದ್ದಾರೆ ರಾಮನನ್ನು ನೋಡಬೇಕು ಅಂತ. ಸುಮಂತ್ರ ರಥದಲ್ಲಿ ರಾಮನನ್ನು ಕರ್ಕೊಂಡು ಹೋಗಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾನೆ. ರಾಮ, ಲಕ್ಷ್ಮಣ, ಸೀತೆಯರು ರಥ ಏರ್ತಾರೆ. ರಥ ಏರಿದರೆ ರಥಕ್ಕೆ ಮುಂದೆ ಹೋಗಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನ ಸೇರಿಕೊಂಡಿದ್ದಾರೆ. ಸುಮಂತ್ರ ರಥ ಓಡಿಸ್ತಾನಂತೆ. ರಥ ಓಡಿಸಿದರೆ ದಶರಥ ಕರೀತಾ ಇದ್ದಾನೆ, ಸುಮಂತ್ರ ರಥ ಕಳಿಸ್ಬೇಡ, ರಥ ಕಳಿಸ್ಬೇಡ. ಇವತ್ತು ರಾಮ, ಇವತ್ತು ಒಂದು ದಿವಸ ಆದರೂ ಇರಲಿ ನನ್ನ ಅರಮನೆಯಲ್ಲಿ, ಒಂದು ದಿವಸ ಆದರೂ ನೋಡ್ತೇನೆ ಅಂತ ದಶರಥ ಹೇಳ್ತಾ ಇದ್ದಾನೆ. ರಾಮ ಹೇಳ್ತಾ ಇದ್ದಾನೆ, ರಥ ನಿಲ್ಲಿಸಬೇಡ ಸುಮಂತ್ರ, ನೀನು ನಡೆಸು ಅಂತ. ಸುಮಂತ್ರ ಮಧ್ಯದಲ್ಲಿ ಸಿಕ್ಕಿಬಿದ್ದ ಪಾಪ. ಅತ್ಲಾಗೆ ದಶರಥ ಹೋಗಬೇಡ ಹೇಳೋದು, ರಾಮ ಹೋಗು ಅಂತ ಹೇಳೋದು. ಸುಮಂತ್ರ ಕೇಳ್ತಾನಂತೆ, ರಾಮ ಅಪ್ಪ ಹೇಳ್ತಾನೆ ಹೋಗಬೇಡ ಅಂತ, ನೀನು ಹೇಳ್ತಾ ಇದ್ದಿ ಹೋಗು ಅಂತ, ನಾನು ಏನು ಮಾಡಬೇಕು? ಅದಕ್ಕೆ ಹೇಳ್ತಾನಂತೆ ರಾಮ, ಅಪ್ಪನ ಹತ್ರ ಹೇಳು, ನೀವು ಹೇಳಿದ್ದು ನನಗೆ ಕೇಳಲಿಲ್ಲ ಅಂತ. ನೀವು ಹೇಳಿದ್ದು ನನಗೆ ಕೇಳಲಿಲ್ಲ, ನಾನು ರಾಮನನ್ನು ಕರ್ಕೊಂಡು ಹೋದೆ ಅಂತ ಹಿಂದಿರುಗಿ ಹೋದ್ಮೇಲೆ ಅಪ್ಪನ ಹತ್ರ ಹೇಳು ಅಂತ ಹೇಳ್ತಾನೆ. ಹೀಗೆ ದಶರಥನ ಮಾತನ್ನು ಮೀರಿ, ಕೌಸಲ್ಯೆಯ ಮಾತನ್ನು ಮೀರಿ, ಸುಮಿತ್ರ ಎಲ್ಲ ಪರಿವಾರದ ಸ್ತ್ರೀಯರನ್ನು ದಾಟಿ ರಾಮ ರಥವನ್ನೇರಿ ಸೀತಾಲಕ್ಷ್ಮಣರ ಜೊತೆಯಲ್ಲಿ ಕಾಡಿಗಾಗಿ 14 ವರ್ಷದ ವನವಾಸಕ್ಕಾಗಿ ತನ್ನ ಎಲ್ಲ ಸಂಪತ್ತುಗಳನ್ನು ಎಲ್ಲರಿಗೂ ದಾನ ಮಾಡ್ತಾನೆ. ರಾಮ ದಾನ ಮಾಡ್ತಾನೆ, ಸೀತಾದೇವಿ ದಾನ ಮಾಡ್ತಾಳೆ, ಲಕ್ಷ್ಮಣ ದಾನ ಮಾಡ್ತಾನೆ. ಎಲ್ಲವನ್ನು ದಾನ ಮಾಡಿ ಕೇವಲ ಖನಿತ್ರ ಪಿಟಕಾಧರ, ಬಿಲ್ಲು ಬಾಣ, ನಾವು ಗುದ್ದಲಿ ಅಂತ ಹೇಳ್ತೇವಲ್ಲ, ಅದು ಹಾರೆ ಅಂತ ಹೇಳ್ತೇವೆ, ಹಾಗೆ ಇಷ್ಟು ಮಾತ್ರ ಇಟ್ಟುಕೊಂಡು ಕಾಡಿನಲ್ಲಿ ಏನಾದರೂ ಬೆಳೆದು ತಿನ್ನಬೇಕು, ವ್ಯವಸಾಯ ಮಾಡಿ ಬದುಕಬೇಕು ಅನ್ನುವ ದೃಷ್ಟಿಯಿಂದ ಇದಿಷ್ಟನ್ನು ಮಾತ್ರ ಇಟ್ಟುಕೊಂಡು ಕಾಡಿಗೆ ಹೊರಡ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನವನ್ನು ನಾವು ನಿಲ್ಲಿಸ್ತಾ ಇದ್ದೇವೆ. ಮತ್ತೆ ನಾಳೆ 4ನೇ ದಿನ ರಾಮನ ನಿಜವಾದ ವನವಾಸ ನಾಳೆಯಿಂದ ಪ್ರಾರಂಭ ಆಗ್ತದೆ. ಎಲ್ರಿಗೂ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.